ಸ್ನೇಹಿತರೆ, ನಾವು CTET ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಂತಹ ಮಾಲಿಕೆಯಲ್ಲಿ ಈಗಾಗಲೇ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೆದುರಿಗೆ ನಾನು ಪ್ರಸ್ತುತಪಡಿಸಿದ್ದೇನೆ. ಈಗ ನಾನು ಮತ್ತೊಂದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಹೇಗೆ ಈ ಪರೀಕ್ಷೆಯನ್ನು ಎದುರುಗೊಳ್ಳಬೇಕು, ಹೇಗೆ ನಾವು ಸಕ್ಸಸ್ಫುಲ್ಲಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರ ಮೂಲಕ ಮುಂದಿನ ಪರೀಕ್ಷೆಗೆ ಸಿದ್ಧತೆ ಆಗಬೇಕು ಅನ್ನುವಂತಹ ಕೆಲಸಕ್ಕೆ ನಾವು ಕೈ ಹಾಕ್ತಿದ್ದೀವಿ. ಈಗ ಸೇಮ್ ಇದರಲ್ಲೂ ಕೂಡ ಈ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು 3 ಅಂಶಗಳಿದ್ದಾವೆ. ಒಂದು ಗದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ. ಇನ್ನೊಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆ ಪದ್ಯ ಭಾಗವನ್ನು ಕೂಡ ಓದಿ ನೀವು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಭಾಳ ಸಿಂಪಲ್ ಆದಂತಹ ಮತ್ತು ಅಷ್ಟೇ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದಂಥ ಮತ್ತೊಂದು ವಿಧಾನ ಯಾವುದು ಅಂತ ಹೇಳಿದರೆ, ಕನ್ನಡ ಭಾಷಾ ಶಿಕ್ಷಕರಾಗಿ ನೀವು ಹೇಗೆ ತರಗತಿಯನ್ನು, ವಿದ್ಯಾರ್ಥಿಗಳನ್ನು ಮತ್ತು ಪಠ್ಯಕ್ರಮವನ್ನು ಎದುರುಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಭಾಗವನ್ನು ಇದರಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಮೊದಲೆಲ್ಲ ಭಾಗ ಸಿಂಪಲ್ ಇರುತ್ತೆ, ಆದರೂ ಕೂಡ ನಾನು ನಿಮಗೆ ವಿಷಯವನ್ನು ಮುಟ್ಟಿಸುವ ದೃಷ್ಟಿಯಿಂದ ಮತ್ತು ಪರೀಕ್ಷೆಗೆ ನೀವು ನಿಖರವಾಗಿ ನಿಶ್ಚಿತವಾಗಿ ನೀವು ಸಿದ್ಧತೆಗೊಳ್ಳಬೇಕಾಗಿರೋ ಕಾರಣಕ್ಕಾಗಿ ನಾನು ಮತ್ತು ಅದೇ ಮಾದರಿಯನ್ನು ಇವತ್ತು ನಾನು ಮುಂದುವರಿಸ್ತಾ ಇದ್ದೀನಿ. ಇದರಲ್ಲಿ ಮೊದಲ ಭಾಗದಲ್ಲಿ ಒಂದು ಆತ್ಮಕಥೆಯನ್ನು ಬರೀಬೇಕಾದರೆ ಒಬ್ಬ ಕವಿಗೆ, ಒಂದು ಲೇಖಕನಿಗೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಏರ್ಪಡುತ್ತೆ, ಆತ್ಮಕಥೆ ಅಂದರೆ ಏನು ಅಂತ ಒಂದು ಲೇಖನವನ್ನು ಇಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದನ್ನು ನಾನೀಗ ಓದ್ತೀನಿ. ನಮ್ಮ ಪರದೆಯ ಮೇಲೂ ಕೂಡ ಆ ಕಥೆಯ ಭಾಗ ಇದೆ, ಅದನ್ನು ನಾನು ಸಿಂಪಲಾಗಿ ಒಂದು ಸರಿ ಓದ್ತೀನಿ. ಒಂದು ದೃಷ್ಟಿಯಿಂದ ನಮ್ಮ ಸಮಸ್ತ ಬರವಣಿಗೆ ಒಂದು ಬಗೆಯ ನಿರಂತರ ಆತ್ಮಾಭಿವ್ಯಕ್ತಿಯ ಪ್ರಕ್ರಿಯೆ. ಆದರೂ ಆತ್ಮಕಥೆ ಎಂಬುದು ಉಳಿದ ಸಾಹಿತ್ಯ ಪ್ರಕಾರಗಳಿಗಿಂತ ಭಿನ್ನವಾದ ರಕ್ತ, ಮಾಂಸ, ನರ, ನಾಡಿ ಮಿಡಿತಗಳನ್ನು ಅಪೇಕ್ಷಿಸುವಂತಹದ್ದು. ಇದು ಸ್ವಯಂಕರಣೀಯ ಶಲ್ಯಚಿಕಿತ್ಸಾ ವಿಧಾನ. ಇಲ್ಲಿ ನಮ್ಮನ್ನು ನಾವೇ ಕಿತ್ತು, ಕೊಯ್ದು, ಜೋಡಿಸಿ, ಮಡಿಸಿ, ಹೊಲಿದು ಇಟ್ಟುಕೊಳ್ಳಬೇಕಾಗುತ್ತದೆ. ಹೀಗೆ ಮಾಡುವಾಗ ಮತ್ತೊಮ್ಮೆ ಬದುಕಿನ ಹಾದಿಯಲ್ಲಿ ಜೊತೆಗೆ ಹೆಜ್ಜೆ ಹಾಕಿದರು ನೆನೆದಾಗ ಅವರನ್ನು ನಲಿಸಬಹುದು, ನೋಯಿಸಲೂಬಹುದು. ಆತ್ಮಕಥೆ ಬರೆಯುವುದು 2 ಕಡೆಯ ಹರಿತವಾದ ಅಲಗು ಹೊಂದಿದ್ದ ಖಡ್ಗದ ಮೇಲೆ ನಡೆಯದಂತೆ. ಹೇಳಿದರೆ ಕಷ್ಟ, ಹೇಳದಿದ್ದರೂ ಅಪರಾಧ, ಸ್ವಪ್ರಶಂಸೆ, ಅಹಂಕಾರ, ಭಾವುಕತೆ, ಕಲ್ಪನೆ, ಅತಿರಂಚನೆ, ಮರೆವು ಮುಂತಾದವುಗಳ ಭಯಂಕರ ಕೊಳ್ಳೆಗಳನ್ನು ದಾಟಿ ಬಂದು ಸತ್ಯವನ್ನು, ಸಾಚಾತನವನ್ನು ಮೆರುಗಿನಿಂದ ತೋರಿಸಿ ನುಡಿದು ಬರೆಯಬೇಕಾಗುತ್ತದೆ. ಮೈತುಂಬ, ಮನಸ್ಸಿನ ತುಂಬ ಕ್ಷಣ ಕ್ಷಣಕ್ಕೂ ವ್ಯಾಪಿಸುವ ಅಂತಹ ಎಚ್ಚರಿಕೆಯ ಚುಚ್ಚುಮಳ್ಳುಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತದೆ. ಆಗ ಈ ಬರವಣಿಗೆ ನಿಜವಾದ, ಯೋಗ್ಯವಾದ ಇತಿಹಾಸವಾಗಿಯೂ ಸಾಹಿತ್ಯವಾಗಿಯೂ ಉಳಿಯುವಂಥ ಕೃತಿಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ವಿಚಾರ, ಭಾವ, ಅನಿಸಿಕೆಗಳ ಸಂಕೋಲೆಗಳಿಂದ ಸ್ವಯಂಬಂಧಿತನಾಗಿದ್ದರೂ ಸ್ವಮುಕ್ತಿಗಾಗಿ ಯತ್ನಿಸಿ ನನ್ನನ್ನು ನಾನು ನೋಡಿಕೊಳ್ಳುವ ಈ ಪ್ರಯತ್ನ ಇತಿಹಾಸವಾಗುತ್ತದೋ, ಸಾಹಿತ್ಯವಾಗುತ್ತದೋ, ಕಥೆಯಾಗುತ್ತದೋ, ಬರಿಯ ವ್ಯಥೆಯಾಗುತ್ತದೋ ತಿಳಿಯದು. ಆದರೂ ಬರೆಯುತ್ತೇನೆ. ಹಾಗೆ ನೋಡಿದರೆ ನನ್ನ ಎಲ್ಲ ಬರವಣಿಗೆಗಳು ನನ್ನ ಆತ್ಮವೃತ್ತಾಂತಗಳೇ. ನನ್ನ ಮಾತು, ಅಕ್ಷರ, ನಡೆನುಡಿಗಳಲ್ಲಿ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನನ್ನನ್ನು ವ್ಯಕ್ತಗೊಳಿಸುವ ಪ್ರಯತ್ನವನ್ನು ನಾನು ಮಾಡುತ್ತಾ ಬಂದಿದ್ದೇನೆ. ಈಗ ಅದೇ ನಿಟ್ಟಿನಲ್ಲಿ ಇನ್ನಷ್ಟು ದಟ್ಟ ಹಾಗೂ ದಿಟ್ಟ ಹೆಜ್ಜೆಗಳನ್ನು ಇಲ್ಲಿ ಮೂಡಿಸಬೇಕಾಗಿದೆ. ಮನೆಯವರು ಬೇರು. ಎಲ್ಲಿಂದ ಆರಂಭಿಸಲಿ, ಹೇಗೆ ಹೇಳಲಿ, ಏನು ಬಿಡಲಿ? ಅಕ್ಷರಶಃ ಅಸಂಖ್ಯ ನೆನಪುಗಳ, ಪ್ರಸಂಗಗಳ, ಆಗುಹೋಗುಗಳ ಸಮುದ್ರವೇ ನನ್ನನ್ನು ಕಲಕುತ್ತಿದೆ. ಹೀಗಾಗಿ ಇಂಥ ಬರವಣಿಗೆಗೆ ಒಂದು ನಿಶ್ಚಿತವಾದ ಆಕಾರವನ್ನು, ಚೌಕಟ್ಟನ್ನಾಗಲಿ ಕೊಡುವುದು ನನಗೆ ಕಷ್ಟದ ಕೆಲಸ. ನೆನಪುಗಳು ಅವುಗಳ ಕಾಲಘಟ್ಟದಲ್ಲಿ ಕ್ರಮವಾಗಿ ಅಥವಾ ಸುಸಂಬದ್ಧವಾಗಿ ಬರಲಾರವೆನಿಸುತ್ತದೆ. ನಮ್ಮ ಮನೆತನದ ಹೇಳುವವ ತಮ್ಮಣ್ಣ ಯಲ್ಲಪ್ಪ ಚಣಬತ್ತಿ. ಅವನು ಕಳೆದ 25-30 ವರ್ಷಗಳಿಂದ ಪ್ರತಿ ವರ್ಷ ನನ್ನನ್ನು ಬಂದು ಹೋಗುತ್ತಾನೆ. ಮೊದಲು ಗೋಕಾಕ್ ಹತ್ತಿರದ ಹುಲಿಕಟ್ಟೆಯಲ್ಲಿದ್ದ, ನಂತರ ಸೊಲಗದ ಹತ್ತಿರದ ಕಾರಲಕಟ್ಟೆಯಲ್ಲಿ ವಾಸವಾಗಿರಬೇಕು. ಈಗ ಕೆಲವು ವರ್ಷಗಳಿಂದ ಕಲಘಟಗಿ ತಾಲೂಕಿನ ಹಸರಂಬಿ ಹುಲಕೊಪ್ಪ ಹತ್ತಿರ ಅರೇಬಸವನ ಕೊಪ್ಪದಲ್ಲಿ ನೆಲೆಸಿದ್ದಾನೆ. ಈಗ ಅವನಿಗೆ ಅಜಮಾಸು 80-82 ವಯಸ್ಸು. ಅವನ ಜೋಪಡಿ ಪುಸ್ತಕದಲ್ಲಿ ನಮ್ಮ ಮನೆತನದ ಸ್ವಲ್ಪ ಇತಿಹಾಸ, ಮೂಲಪುರುಷರ ಹೆಸರುಗಳು ಸಿಗುತ್ತವೆ. ಅದರ ಪ್ರಕಾರ ಕಲಘಟಗಿಯ ಹಿರೇಮರದ ಕರಿಬಸವಯ್ಯ ಸ್ವಾಮಿ ಮತ್ತು ಮನೆತನದ ಗುರುಗಳು ಕರಿಸಿದ್ದ ಸ್ವಾಮಿ ಎಂತಲೂ ಕೂಡ ಒಮ್ಮೆ ಹೇಳಿದ್ದಾನೆ. ಮನೆ ದೇವರು ಶ್ರೀಶೈಲದ ಪರ್ವತ ಮಲ್ಲಯ್ಯ, ಮೊದಲು ಇಂಡಿ, ಎಳಮಲಿಗಳಲ್ಲಿ ಗೌಡಿಕ್ಕಿ ಮಾಡಿದ ಮನೆತನ,
ದೊಡ್ಡಮಲ್ಲಪ್ಪ, ಪರಪ್ಪ ಶೆಟ್ರು, ಗುರುಸಿದ್ದಪ್ಪ ಮೊದಲಾದವರು ಮೂಲಪುರುಷರು. ಇವನ ಪಟ್ಟಿಯ ಪ್ರಕಾರ ಪ್ರಸಕ್ತ ಪಟ್ಟಣಶೆಟ್ಟಿ ಮನೆತನದಲ್ಲಿ ನನ್ನ ತಂದೆ ಬಸಪ್ಪ 13ನೇಯವನು, ನಾನು 14ನೇಯವನು. ಸ್ನೇಹಿತರೆ, ಇಲ್ಲಿ ಬರುವ ಕತೆ ಅಥವಾ ಇಲ್ಲಿ ಬರುವ ಒಂದು ಆತ್ಮಕಥನದ ಪೂರ್ವ ಭಾಗ ಇದು. ಅಂದರೆ ಒಬ್ಬ ಲೇಖಕ ತನ್ನ ಆತ್ಮಕಥೆಯನ್ನು ಹೇಳಲಿಕ್ಕೆ ಅವನಲ್ಲಿ ಯಾವ ರೀತಿಯ ತೊಳಲಾಟಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಆದ ಒಂದು ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು 6-7 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕೆಲವು ಪ್ರಶ್ನೆಗಳು ನೇರವಾದ ಉತ್ತರವನ್ನು ಕೊಡುತ್ತೆ, ಇನ್ನು ಕೆಲವು ಪ್ರಶ್ನೆಗಳು ನಿಮಗೆ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಕೂಡ ಹತ್ಬೋದು ಅಲ್ವಾ. ಸೊ ಈಗಾಗಲೇ ನೀವು ಕೂಡ ಈ ಪ್ಯಾರಾಗ್ರಾಫನ್ನು ಗಮನಿಸಿದರೆ ಆತ್ಮಕಥೆ ಏನನ್ನು ಮಾಡುತ್ತದೆ. ಒಬ್ಬ ಲೇಖಕ ತನ್ನ ಆತ್ಮಕಥೆಯನ್ನು ಆತ್ಮವೃತ್ತಾಂತವನ್ನು ಬರ್ಕೊಳ್ಳಿಕ್ಕೆ ಆಟೋಬಯೋಗ್ರಫಿ ಅಂತ ಏನು ಕರಿತೀವಲ್ಲ, ಆ ಆಟೋಬಯೋಗ್ರಫಿಯನ್ನು ಬರ್ಕೊಳ್ಳಿಕ್ಕೆ ಹೊರಟಿದ್ದಾನೆ. ಆವಾಗ ಅದು ಆತ್ಮಕಥೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಕೆಲವರನ್ನು ವ್ಯಂಗ್ಯ ಮಾಡುತ್ತದೆ, ಕೆಲವರನ್ನು ಅಳಿಸುತ್ತದೆ, ಕೆಲವರನ್ನು ನೋಯಿಸುತ್ತದೆ, ಕೆಲವರನ್ನು ಸಂತೋಷಗೊಳಿಸುತ್ತದೆ. ಅಂದರೆ ನಾವು ಈ 4 ಮಾಡುತ್ತೆ ಆ್ಯಕ್ಚುಲಿ. ಆತ್ಮಕಥೆ ಏನು ನೋಡುತ್ತೆ, ಕೆಲವರನ್ನು ವ್ಯಂಗ್ಯ ಮಾಡ್ಬೋದು, ಕೆಲವರನ್ನು ಅಳಿಸ್ಬೋದು, ನೋಯಿಸ್ಬೋದು, ಕೆಲವರನ್ನು ಸಂತೋಷಗೊಳಿಸ್ಬೋದು. ಆದರೆ ಲೇಖಕರು ಈ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ಕೊಂಡಿದ್ದಾರೆ ಅಂದರೆ ಕೆಲವರನ್ನು ನೋಯಿಸುತ್ತದೆ ಅಲ್ವಾ. ಇಲ್ಲಿ ಅಳಿಸುತ್ತದೆ, ವ್ಯಂಗ್ಯ ಮಾಡುತ್ತದೆ, ಸಂತೋಷಗೊಳಿಸುತ್ತದೆ ಅವರು ಹೇಳಿಲ್ಲ. ಅವರು ಏನು ಮಾಡಿದ್ದಾರೆ, ಕೆಲವು ನೇರವಾಗಿ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಲಗು ಹೊಂದಿದ ಖಡ್ಗದ ಮೇಲೆ ನಡೆದಂತೆ ಅಂದರೆ ಏನು? ಇದೊಂಥ ನುಡಿಗಟ್ಟು ಇದಕ್ಕಿದೆ ಅಲ್ವಾ. ನುಡಿಗಟ್ಟು ನೀವು FD/SD ನೋಡ್ತೀರಾ. ನುಡಿಗಟ್ಟು ಅಂತ ಹೇಳಿದರೆ ಅವರು ಕೊಟ್ಟಿರುವ ಪದ ಅಥವಾ ವಾಕ್ಯ ಏನಿದೆಯಲ್ಲ ಅದಕ್ಕೆ ಬೇರೊಂದು ಅರ್ಥವನ್ನು ಕೊಡುತ್ತದೆ. ಸೇಮ್ ಇದು ನುಡಿಗಟ್ಟೆ ಅಲ್ಲ, ಆ ಥರದಲ್ಲಿ ಇದೆ. ಎಲ್ಲವೂ ಕೂಡ ಹತ್ತಿರದ ಒಂದು ಆಯ್ಕೆಗಳಿದ್ದಾವೆ ನೋಡಿ. ಅಲಗು ಹೊಂದಿದ ಖಡ್ಗದ ಮೇಲೆ ನಡೆದಂತೆ ಅಂದರೆ ಏನು? ಕಷ್ಟದ ಕೆಲಸನಾ, ಸಾಯಿಸುವಂಥ ಕೆಲಸನ, ಅಪಾಯದ ಕೆಲಸನ, ಎಚ್ಚರಿಕೆ ನಡೆ ಅಲ್ವಾ. ಒಂದು ಖಡ್ಗ ಇದೆ, ಖಡ್ಗಕ್ಕೆ ಎರಡೂ ಕಡೆಗೂ ಕೂಡ ಚೂಪಾದಂಥ ಬಾಯಿ ಇದೆ, ಅದಕ್ಕೆ ಅಲಗು ಅಂತ ಕರೀತಾರೆ. ಸೊ ಅಂತಹ ಸಂದರ್ಭವನ್ನು ಎದುರಿಸಬೇಕಾದ್ರೆ ಒಬ್ಬ ಲೇಖಕ ಅಂದರೆ ತನ್ನ ಆತ್ಮಕಥೆಯನ್ನು ಬರಿಬೇಕಾದ್ರೆ ಕೆಲವೊಂದು ಒಳಗುಟ್ಟುಗಳನ್ನು, ಕೆಲವೊಂದು ಆತ್ಮಪ್ರಶಂಸೆಗಳನ್ನು ಬಿಟ್ಟು ಕೆಲವೊಂದು ನೈಜ ಪ್ರಕರಣವನ್ನು, ತಾನು ಮಾಡಿದ ಬದುಕಿನಲ್ಲಾದಂತಹ ಅಪರಾಧ ಪ್ರಜ್ಞೆಗಳನ್ನು ಕೂಡ ಹೇಳಬೇಕಾಗತ್ತೆ. ಅವುಗಳು ಹೇಳಿದರೂ ಕಷ್ಟ, ಹೇಳದೇ ಇದ್ದರೂ ಕಷ್ಟ. ಹಾಗಾಗಿ ಆತ್ಮಕಥೆಯನ್ನು ಬರೆಯುವುದು, ಆಟೋಬಯೋಗ್ರಫಿಯನ್ನು ಬರೆಯುವುದು ಅಂದರೆ ಲೇಖಕರು ಹೇಳ್ತಾರೆ ಅಲಗು ಹೊಂದಿದ ಖಡ್ಗದ ಮೇಲೆ ನಡೆದಂತೆ. ಈ 4 ಅದಕ್ಕೆ ಉತ್ತರವಾದ ಸರಿಯಾದ ಉತ್ತರ ಆಗುತ್ತೆ. ಆದರೆ ಇದರಲ್ಲಿ ನಿಯರೆಸ್ಟ್ ಆದ ಉತ್ತರ ಯಾವುದು ಅಲ್ವಾ? ನೋಡಿ, ಕಷ್ಟದ ಕೆಲಸ ಅಲ್ವಾ. ಕತ್ತಿ ಮೇಲೆ ನಡೆಯೋದು ನಿಜವಾಗ್ಲೂ ಕಷ್ಟದ ಕೆಲಸನೇ. ಸಾಯಿಸುವಂಥ ಕತ್ತಿ ಸ್ವಲ್ಪ ಚೂಪಾದರೆ ನಮ್ಮ ತಲೆಯಲ್ಲಿ ಕತ್ತಿಸ್ಬಿಡುತ್ತೆ, ಸ್ವಲ್ಪ ನಾವು ಎಡವಟ್ ಮಾಡಿಕೊಂಡ್ರೆ. ಸಾಯಿಸುವಂಥ ಕೆಲಸನೂ ಹೌದು, ಅದ್ರ ಮೇಲೆ ನಡೆಯೋದು ಅಪಾಯದ ಕೆಲಸನೂ ಹೌದು. ಆದರೆ ಇಲ್ಲಿ ಬಹಳ ಅವರು ಹೇಳುವಂಥದ್ದೇನು ಅಂದರೆ ನಾವು ತುಂಬ ಎಚ್ಚರಿಕೆಯ ನಡೆ ಅಲ್ವಾ. ಆತ್ಮಕಥೆಯನ್ನು ಕೆಲವನ್ನು ಹೇಳುವಾಗ ತುಂಬ ಎಚ್ಚರಿಕೆಯಿಂದ ಬರೀಬೇಕು. ಹಾಗೆ ಆತ್ಮಕಥೆಯನ್ನು ಬರೆಯುವ ವಿಧಾನ ಯಾವುದು ಅಂದರೆ ಅದು ಎಚ್ಚರಿಕೆಯ ನಡಿಗೆ ಅನ್ನೋದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದಕ್ಕೆ ಉತ್ತರ ಎಚ್ಚರಿಕೆಯ ನಡಿಗೆ. ಆತ್ಮಕಥೆಯನ್ನು ಹೇಳುವಾಗ ಏನನ್ನು ದಾಟಬೇಕು ಅಲ್ವಾ. ಈಗ ಒಬ್ಬ ವ್ಯಕ್ತಿ ಅಂದಾಗ ಅವನಿಗೆ ಅನೇಕ ರೀತಿಯ ಇದಮ್ಗಳಿರುತ್ತವೆ ಅಲ್ವಾ. ಕೆಲವೊಂದು ಹೇಳಬೇಕಾಗತ್ತೆ, ಕೆಲವೊಂದು ಮುಚ್ಚಿಟ್ಕೊಳ್ಬೇಕಾಗತ್ತೆ, ಕೆಲವೊಂದು ತೆರೆದುಕೊಳ್ಳಬೇಕಾಗತ್ತೆ. ಕೆಲವೊಂದು ತನ್ನ ಯೌವನದಲ್ಲಿ, ಬಾಲ್ಯದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ತಪ್ಪುಗಳನ್ನು ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಹೇಳಬೇಕಾ? ಅವಳು ದಾಟಬೇಕಲ್ಲ. ತನ್ನನ್ನು ತಾನು ಈ ಜಗತ್ತಿಗೆ, ಈ ಲೋಕಕ್ಕೆ ತೆರೆದುಕೊಳ್ಳುವ ಪ್ರಯತ್ನ ಅದು ಹೇಗೆ ಕನ್ನಡಿ ಹಾಗೆ ತೆರೆದುಕೊಳ್ಬೇಕು. ಗಾಂಧೀಜಿ ಹೇಗೆ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತಲ್ಲಿ ಹೇಳ್ಕೊಳ್ತಾರೆ, ಅವರು ಹೇಗೆ ಸತ್ಯವನ್ನು ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೋ ಹಾಗೆ ಒಬ್ಬ ಲೇಖಕ, ಒಬ್ಬ ಆತ್ಮಕಥೆಯನ್ನು ಬರೆಯುವಂಥ ಲೇಖಕ ಆತ್ಮವೃತ್ತಾಂತವನ್ನು ಹೇಳುವಾಗ ಅವನು ಯಾರನ್ನು ದಾಟಬೇಕು ಅಂತ ಹೇಳ್ತಾನೆ. ಆತ್ಮ ಪರೀಕ್ಷೆಗಳನ್ನು ದಾಟಬೇಕಾ, ಸ್ವಹೊಗಳಿಕೆಯನ್ನು ದಾಟಬೇಕಾ, ಅತಿ ಮುರುಕುತನವನ್ನು ದಾಟಬೇಕಾ, ಬೈಯುವುದನ್ನು ದಾಟಬೇಕಾ ಅಲ್ವಾ. ಅಂದರೆ ಮನುಷ್ಯನಿಗೆ ಆತ್ಮರತಿ ಅಂತ ಏನು ಕರಿತೀವ, ಸ್ವಹಗಳಿಕೆಯನ್ನು ದಾಟಬೇಕು ಅವನು. ಕಥೆಯಲ್ಲಿ ಇಲ್ಲಿ ಈ ಪ್ರಬಂಧದಲ್ಲಿ ಅವ್ರು ಕೊಟ್ಟಿರುವ ಪ್ರಬಂಧದಲ್ಲಿ ನಾವು ಗಮನಿಸಬೇಕಾದ್ರೆ ಸ್ವಹಗಳಿಕೆ ಅಲ್ವಾ. ಈಗ ಇನ್ನೊಬ್ಬ ವ್ಯಕ್ತಿನ ಹೊಗಳೋದು ಸಹಜ, ಆದರೆ ನಮ್ಮನ್ನೇ ನಾವು ಆತ್ಮರತಿ ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮ ಡೊಳ್ಳನ್ನು ನಾವೇ ಹೊಡ್ಕೊಳ್ಳೋದು ಅಂತ ಕರೀತಾರೆ ನಮ್ಮ ಕಡೆ. ಇನ್ನೊಂದು ನುಡಿಗಟ್ಟು, ನಮ್ಮ ಡೊಳ್ಳನ್ನು ನಾವೇ ಹೊಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ನಮ್ಮ ಬಗ್ಗೆ ನಾವೇ ಪ್ರಚಾರ ಮಾಡಿದಂಗೆ ಅಲ್ವಾ. ಇದು ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವುದೊಂದು ತುತ್ತೂರಿ ಧ್ವನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರಿಗೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಲ್ವಾ. ನಿಸರ್ಗ ನಮಗೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ ಅಲ್ವಾ. ಆ ಕೊಡುಗೆಗಳನ್ನು ಕೊಡುವಾಗ ಯಾವುದು ಸದ್ದುಗಳನ್ನು, ಮೆರವಣಿಗೆಗಳನ್ನು ಅಥವಾ ಮಂಗಳವಾದ್ಯಗಳನ್ನು ಹೇಳ್ಕೊಂಡು ಹೇಳಲ್ಲ. ಆದರೆ ಮನುಷ್ಯನಾದವನು ಸಣ್ಣ ಸಾಧನೆಯನ್ನು ಮಾಡಿದರೂ ಕೂಡ ಜಗತ್ತಿನ ತುಂಬ ಹೇಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ, ತನ್ನನ್ನು ತಾನು ಹೊಗಳಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ಸಣ್ಣತನವನ್ನು ಮೀರಬೇಕು. ತಾನು ಏನು ಸಾಧನೆ ಮಾಡಿದರೂ ಕೂಡ ಈ ನಿಸರ್ಗದ ಮುಂದೆ ನಾವೇನೂ ಅಲ್ಲ,
ನಮ್ಮ ಹಾಗೆ ಸಾಕಷ್ಟು ಜನರು ಈ ಭೂಮಿ ಮೇಲೆ ಸಾಧನೆ ಮಾಡಿ ಹೋಗಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಕವಿ ಇಲ್ಲಿ ಈ ಪ್ರಯತ್ನ ಮಾಡ್ತಾನೆ. ಆತ್ಮಕಥನವನ್ನು ಹೇಳುವಾಗ ಸ್ವಹೊಗಳಿಕೆಯನ್ನು, ಇದನ್ನು ಆತ್ಮರೀತಿ ಅಂತಲೂ ಕರೀತಾರೆ, ತನ್ನನ್ನು ತಾನು ಹೊಗಳ್ಕೊಳ್ಳೋದು. ಅದಕ್ಕೆ ನಿಮಗೆ ಸೈಕಾಲಜಿಯಲ್ಲಿ ಒಂದು ಥಿಯರಿ ಇದೆ, ಅದೇನಂತ ಹೇಳಿದರೆ ನೆರಸಿಸಮ್ ಅಂತ ಹೇಳಿ. ನೆರಸಿಸಮ್ ಅಂದರೆ ತನ್ನ ಬಗ್ಗೆ ತಾನೇ ಆತ್ಮರೀತಿನ ಇಟ್ಕೊಳ್ಳೋದು. ನಾನೇ ತುಂಬ ಜಗತ್ತಿನ ದೊಡ್ಡ ವ್ಯಕ್ತಿ, ನಾನೇ ತುಂಬ ಸುಂದರವಾಗಿದ್ದೀನಿ, ನನಗಿಂತ ಸುಂದರ ಭೂಮಿ ಮೇಲೆ ಯಾರೂ ಇಲ್ಲ, ನನಗಿಂತ ತಿಳ್ಕೊಂಡವ್ರು ಈ ಭೂಮಿ ಮೇಲೆ ಯಾರೂ ಇಲ್ಲ ಎನ್ನುವುದು ಅನ್ನೋದು ಸಣ್ಣತನದ ಸ್ವಹೊಗಳಿಕೆ ಇದೆ. ಅದನ್ನು ಮನೋವಿಜ್ಞಾನದಲ್ಲಿ ನೆರಸಿಸಮ್ ಕೂಡ ಅಂತ ಕರೀತಾರೆ. ಇರಲಿ. ಆಮೇಲೆ ಒಳ್ಳೆಯ ಆತ್ಮಕಥೆಗೆ ಏನಾಗಿ ಉಳಿಯುವ ಯೋಗ್ಯತೆ ಇದೆ ಅಂದರೆ, ಒಂದು ಒಳ್ಳೆಯ ಆತ್ಮಕಥೆ ನಮ್ಮ ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಹಾಗೆ, ನಮ್ಮ ಕುವೆಂಪುರ ನೆನಪಿನ ದೋಣಿಯಲ್ಲಿ, ಹೀಗೆ ಅನೇಕ ಜನ ಲೇಖಕರು, ಕವಿಗಳು ತಮ್ಮ ಆತ್ಮಕಥೆಗಳನ್ನು ಬರೆದು ಕೊಟ್ಟಿದ್ದಾರೆ. ಹಾಗಾದರೆ ಒಂದು ಅತ್ಯುತ್ತಮವಾದ ಆತ್ಮಕಥೆ ಆದರೆ ಏನಿರಬೇಕು? ಅದು ಸಾಹಿತ್ಯ ಮತ್ತು ಇತಿಹಾಸವಾಗಿ ಉಳ್ಕೋಬೇಕಾ? ಸುಂದರವಾದ ಸಾಹಿತ್ಯವಾಗಿ ಅಷ್ಟೇ ಉಳ್ಕೋಬೇಕಾ? ಇತಿಹಾಸವಾಗಿ ಅಷ್ಟೇ ಉಳ್ಕೋಬೇಕಾ? ವೈಯಕ್ತಿಕವಾದ ವಿವರವಾಗಿ ಅಷ್ಟೇ ಉಳ್ಕೋಬೇಕಾ ಅನ್ನೋದು ಅಲ್ವಾ? ನೋಡಿ, ಒಂದು ಆತ್ಮಕಥೆ ಇದ್ದಾಗ, ಗಾಂಧೀಜಿಯವರ ಆತ್ಮಕಥೆಯನ್ನು ನಾವು ಓದ್ತಾ ಹೋದಾಗ ನಮಗೇನಾಗುತ್ತೆ, ಇಡೀ ಸ್ವತಂತ್ರ ಹೋರಾಟದ ಚರಿತ್ರೆ ನಮಗೆ ಇದು ಬರ್ತಾ ಹೋಗುತ್ತೆ. ಅದೊಂದು ಇತಿಹಾಸದ ದಾಖಲೆ ಕೂಡ ಹೌದು ಅಲ್ವಾ? ಕೇವಲ ಬರೀದು ಸಾಹಿತ್ಯವಾಗಿ ಉಳಿಯಲ್ಲ. ನೆನಪಿನ ದೋಣಿಯಲ್ಲಿ ಅವರು ಬರಿತಾ ಅವರು ಹೇಗೆ ಶಿಕ್ಷಣ ಪಡೆದ್ರು, ಶಿಕ್ಷಣ ಪದ್ಧತಿ ಹೇಗಿತ್ತು, ಮಲೆನಾಡಿನ ವೈಚಿತ್ರ್ಯಗಳೆಲ್ಲ ಹೇಗಿದ್ದಾವೆ, ಮಲೆನಾಡಿನ ನಿಗೂಢತೆಗಳೆಲ್ಲ ಹೇಗಿದೆ ಅನ್ನೋದನ್ನು ಹೇಳ್ತಾ ಅವರು ತಮ್ಮ ಬದುಕಿನ ಜೊತೆಗೆ, ತಮ್ಮ ಬದುಕಿನ ಪಯಣದ ಜೊತೆಗೆ, ಸಾಹಿತ್ಯದ ಪಯಣದ ಜೊತೆಗೆ ಅವರು ಹೇಗೆ ಒಬ್ಬ ದೊಡ್ಡ ರಸಋಷಿಯಾಗಿ ಮೂಡಿಬರ್ತಾರೆ ಅನ್ನೋದು ಕುವೆಂಪು ಅವರು ಆಗಲಿ, ಗಾಂಧೀಜಿಯವರಾಗಲಿ ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ಹಸಿಯಾಗಿ ಹೇಳ್ತಾನೆ. ಒಂದು ಇತಿಹಾಸವನ್ನು ಕೂಡ ಅವರು ಮಾರ್ಪಡಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಒಂದು ಒಳ್ಳೆಯ ಆತ್ಮಕಥೆ ಅದು ಸಾಹಿತ್ಯವಾಗಿಯೂ ಮತ್ತು ಇತಿಹಾಸವಾಗಿಯೂ ಉಳಿಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ಸಿಂಪಲ್ ಆದ ಒಂದು ಪ್ರಶ್ನೆ. ನಿಶ್ಚಿತ, ಅದರ ಪದದ ಅರ್ಥ ಕೇಳಿದಾನೆ, ಹೊಂದುವುದು, ಭರವಸೆ ಮತ್ತು ಅಂತಿಮ ಖಚಿತತೆ. ನಿಶ್ಚಿತ ಅಂದರೆ ಖಚಿತತೆ ಅಲ್ವಾ? ಅದರ ಅರ್ಥ ಖಚಿತತೆ. ಬನದ ಕೊಪ್ಪದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಅದ್ರ ಬಗ್ಗೆ ಸಾಕಷ್ಟು ವ್ಯಾಕರಣಾಂಶಗಳು ನಿಮಗೆ ಗೊತ್ತಿದೆ. ಚತುರ್ಥಿ, ಸಪ್ತಮಿ, ದ್ವಿತೀಯ ಮತ್ತು ತೃತೀಯ. ಬನದ ಕೊಪ್ಪ ಪ್ಲಸ್ ಅಲ್ಲಿ, ಬನದ ಕೊಪ್ಪದಲ್ಲಿ, ಅಲ್ಲಿ ಅನ್ನೋ ಕಾರಣಕ್ಕಾಗಿ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಚತುರ್ಥಿ ಗೊತ್ತು, ಕೆ ಅಥವಾ ಗೆ. ದ್ವಿತೀಯ ಅಂದರೆ ಅನ್ನು, ತೃತೀಯ ಅಂದರೆ ಇಂದ. ಅದೆಲ್ಲ ನಿಮಗೆ ಗಮನಿಸ್ಕೋಬೇಕು. ಇದಕ್ಕೆ ಅರ್ಥ ಯಾವುದು? ಸಪ್ತಮಿ ವಿಭಕ್ತಿ ಪ್ರತ್ಯಯ. ಓಕೆ. ಲೇಖಕನು ಆತ್ಮಕಥನದ ಬರವಣಿಗೆಯ ಸ್ವರೂಪವನ್ನು ಯಾವುದಕ್ಕೆ ಹೋಲಿಸ್ತಾ ಹೋಗ್ತಾನೆ ಅಲ್ವಾ? ನೋಡಿ, ಸಮುದ್ರದ ಅಲೆಗಳಿಂದ ಕೂಡಿದ ಸಮುದ್ರಕ್ಕೆ, ಗಂಭೀರವಾದ ಸಮುದ್ರಕ್ಕೆ, ಹೊಯ್ದಾಡುತ್ತಿರುವ ಸಮುದ್ರಕ್ಕೆ, ಕಷ್ಟ ಕೊಡುತ್ತಿರುವ ಸಮುದ್ರ ನೀರಿನ ಹೊಡೆತಕ್ಕೆ ಅಲ್ವಾ? ಸಮುದ್ರ ಅಂದ ತಕ್ಷಣ ಅದು ಭಾಳ ವೈಚಿತ್ರ್ಯವಾದಂಥ ಸಂಗತಿ. ಅದು ಕೆಲವೊಮ್ಮೆ ಗಂಭೀರವಾಗಿಯೂ ಇರುತ್ತೆ, ಕೆಲವೊಂದು ದೊಡ್ಡ ಅಲೆಗಳನ್ನು ಎಬ್ಬಿಸಿ, ಸುನಾಮಿಗಳನ್ನು ಎಬ್ಬಿಸಿ ಅಲ್ವಾ, ನಮ್ಮನ್ನು ಒಳಗಿನ ಆತ್ಮವನ್ನು ಕಲ್ಕುತ್ತೆ. ಸೊ ಹಾಗೆ ಸಮುದ್ರ ಹೇಗೆ ಕಲ್ಕುತ್ತೆ, ಹಾಗೆ ಬರವಣಿಗೆ ಆತ್ಮಕಥೆಯನ್ನು ಬರೆಯುವಂಥ ಲೇಖಕನಿಗೆ ತನ್ನ ಆತ್ಮವನ್ನು ಕಲಕುತ್ತೆ. ಅಲ್ಲಿ ಮುತ್ತು ರತ್ನಗಳು ಇದ್ದಾವೆ, ಹಾವು, ಮೀನು, ಚೇಳುಗಳು ಕೂಡ ಇದ್ದಾವೆ. ಅದು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಮೇಲೆ ಸಮುದ್ರ ಗಂಭೀರವಾಗಿರ್ಬೋದು, ಆದರೆ ಅದು ಅಲೆಗಳಿಂದ ಇದೆ. ಜೀವನ ಅನ್ನೋದು ಸಮುದ್ರದ ಅಲೆಗಳ ಹಾಗೆ ಮೇಲೂ ಮತ್ತು ಕೆಳಗೆ ಆಗ್ತಾನೆ ಇರ್ತೀವಿ. ನಮ್ಮ ಬದುಕು ಅದು ಕಾಲಚಕ್ರದ ಹಾಗೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲವೂ ಕೂಡ ಹಾಗೆ ಇಲ್ಲಿ ಉತ್ತರ ಅಲೆಗಳಿಂದ ಕೂಡಿದ ಸಮುದ್ರಕ್ಕೆ ಲೇಖಕರು ಹೋಲಿಸ್ತಾರೆ. ಸೊ ಬರವಣಿಗೆ ಅಂದರೆ ಏನು? ನಮ್ಮನ್ನೇ ನಾವೇ ಹೇಳಿಕೊಳ್ಳುವುದು, ಸತತವಾಗಿ ನಮ್ಮೊಳಗಿದನನ್ನು ಹೇಳುವ ಕೆಲಸ, ನಮ್ಮನ್ನು ಲೋಕಕ್ಕೆ ತೋರಿಸುವುದು ಆತ್ಮಾನಂದದ ಅಭಿವ್ಯಕ್ತಿ ಅಲ್ವಾ? ಕೆಲವೊಂದು ಆತ್ಮಾನಂದದ ಅಭಿವ್ಯಕ್ತಿ ಅನ್ನೋದನ್ನು ಹೇಳ್ತಾರೆ, ಆದರೆ ಅಷ್ಟೇ ಅಲ್ಲ, ಅದಕ್ಕೆ ಜೀವನ ಅನ್ನೋದು ಅಷ್ಟಕ್ಕೆ ನಿಂತಿಲ್ಲ. ಏನು, ನಮ್ಮನ್ನು ಲೋಕಕ್ಕೆ ತೋರಿಸೋದು. ನೋಡಿ, ಇದಕ್ಕಿಂತ ಇದು ಮತ್ತು ಸತತವಾಗಿ ನಮ್ಮೊಳಗಿನ ಹೇಳುವ ಕೆಲಸ ಅಂತಲೂ ಇದೆ. ಸತತವಾಗಿ ನಮ್ಮೊಳಗಿನ ಹೇಳ್ತಾನೆ ನಾವೇನು ಮಾಡ್ತೀವಿ, ನಮ್ಮನ್ನು ಲೋಕಕ್ಕೆ ತೋರಿಸ್ತೀವಿ. ಬದುಕೋದು ಒಂದು ಮನುಷ್ಯನ ಅರ್ಥ ಮಾಡ್ಕೊಳ್ಳೋದು, ಬದುಕೋ ಹಾಗೆ ಹೇಳೋದು, ಹೇಳಿದ ಹಾಗೆ ಬದುಕೋದು. ನಾವು ಅದನ್ನು ಬರವಣಿಗೆಯಲ್ಲಿ ಈಗ ಹೇಳಿದ ಹಾಗೆ ಬದುಕಿದ ಹಾಗೆ ಹೇಳೋದು. ಬಸವಣ್ಣವರು ಒಂದು ಕಾಲದಲ್ಲಿ ಹೇಳಿದ ಹಾಗೆ ಬದುಕಿದ ಹಾಗೆ ಹೇಳಿದ್ದಾರೆ ಕೂಡ ಅವರು. ಆದರೆ ನಮಗೆ ಚರಿತ್ರೆ ದಾಖಲೆ ಎಲ್ಲಿದೆ? ಅವರ ವಚನಗಳ ಮೂಲಕ ಇದೆ. ಹಾಗಾಗಿ ನಾವು ಬಸವಣ್ಣರ ವಚನಗಳನ್ನು ನೋಡೋದ್ರ ಮೂಲಕ ಲೋಕಕ್ಕೆ, ಜಗತ್ತಿಗೆ ಬಸವಣ್ಣವ್ರು ಹೇಗಿದ್ದರು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಗಾಂಧೀಜಿಯವರು ನಾವು ಯಾರೂ ನೋಡಿಲ್ಲ. ಗಾಂಧೀಜಿಯವರು ಬರವಣಿಗೆಯನ್ನು ಮಾಡೋದ್ರ ಮೂಲಕ, ಇತಿಹಾಸದಲ್ಲಿ ದಾಖಲಾಗಿರುವ ಅವರ ಘಟನೆಗಳನ್ನು ನೋಡೋದ್ರ ಮೂಲಕ ನಾವು ನೋಡ್ತೀವಿ ಗಾಂಧೀಜಿ ಹೀಗಿದ್ದರು. ಲೋಕಕ್ಕೆ ನಾವು ಪ್ರೊಜೆಕ್ಷನ್ ಮಾಡ್ಕೊಳ್ಳೋದು, ನಾವು ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಈ ಆತ್ಮಕಥೆಗಳಿಂದ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ಉತ್ತರದಿಂದ ಗಮನಿಸ್ಕೋಬೋದು. ಸೊ ಆತ್ಮಕಥೆ ಎಂದರೆ ನಮ್ಮನ್ನು ಒಳಗಿನಿಂದ ಬಿಚ್ಚಿಡುವ ವಿಧಾನ, ಸುರಕ್ಷಿತವಾಗಿ ನಮ್ಮನ್ನು ಇಟ್ಟುಕೊಳ್ಳುವ ವಿಧಾನ, ವೈಯಕ್ತವಾದುದನ್ನು ಹೇಳುವ ವಿಧಾನ, ಆತ್ಮದೊಳಗಿನ ನಿಗೂಢ ಕಥನ.
ಆತ್ಮದೊಳಗಿನ ನಿಗೂಢ. ಇದ್ರ ಉತ್ತರ ಏನು? ಆತ್ಮದೊಳಗಿನ ನಿಗೂಢ ಗೊತ್ತು. ಯಾಕಂದರೆ ನಾವು ಸುಮ್ಮನೆ ಕಲ್ಪಿಸ್ಕೊಳ್ಳೋದು, ಉತ್ತರ ಅಂದರೆ ಕಲ್ಪಿಸ್ಕೊಳ್ಳೋದಲ್ಲ. ಈ ಕೊಟ್ಟಿರುವಂತಹ ಪ್ರೋಸ್ ಇದೆಯಲ್ಲ, ಗದ್ಯ ಇದೆಯಲ್ಲ, ಗದ್ಯದಲ್ಲಿ ಅದರ ಬಗ್ಗೆ ಛಾಯೆ ಇರಬೇಕು, ಅದು ಉತ್ತರ ಇರಬೇಕು ಅಂತ ಮಾಡಿದಾಗ ನಾವು ಸುಮ್ಮನೆ ಏನೋ ಈ 4 ಕೂಡ ಹೇಳ್ತಾ ಹೋಗುತ್ತೆ. ಆದರೆ ಇದರಲ್ಲೂ ಕೂಡ ಏನಿದೆ, ಆತ್ಮದೊಳಗಿನ ನಿಗೂಢ ಕಥನವನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ. ಸೊ ಇದು ಗದ್ಯಕ್ಕೆ ಸಂಬಂಧಪಟ್ಟಂತಹ ವಿವರ ಆಯಿತು. ಈಗ ಒಂದು ತುಂಬ ಸುಂದರವಾದ ಒಂದು ಪದ್ಯ ಇದೆ ಇಲ್ಲಿ. ಈ ಕವನವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸೋದು. ಸುಂದರವಾದ ಒಂದು ಪದ್ಯ ಇದೆ, ನಾವು ಓದಿ ನೋಡಿ. ತುಂಬ ಚೆನ್ನಾಗಿದೆ. ದುಂಡು ಮೇಜಿನ ಸಮ್ಮೇಳನದಿಂದ ನಮಗೇನು ಸಿಕ್ತು ಭಾರತೀಯರಿಗೆ ಅನ್ನೋದ್ರ ಬಗ್ಗೆ ಒಂದು ವಿವರ ಇಲ್ಲಿದೆ. ದುಂಡು ಮೇಜಿನ ಸುತ್ತ ದುಂಡು ದುಂಡು ಮಂದಿ, ದುಂಡು ದುಂಡು ಮಂದಿಗೆ ಬಂಡಿಗಾಲಿನ ಹೊಟ್ಟೆ, ಬಂಡಿಗಾಲಿ ಹೊಟ್ಟೆಗೆ ಗುಂಡು ಕಲ್ಲು ತಲೆಯು, ಗುಂಡು ಕಲ್ಲು ತಲೆಗೆ ಸೊನ್ನೆ ಸುತ್ತಿದ ಮೆದುಳು, ಸೊನ್ನೆ ಸುತ್ತಿದ ಮೆದುಳಿಗೆ ಪೂಜಿ ಪೂಜಿ ಫಲವು, ಪೂಜಿ ಪೂಜಿ ಫಲದೊಳಗೆ ಚಕ್ರಗೋಷ್ಠಿ ಗೊರಟ, ಚಕ್ರಗೋಷ್ಠಿ ಗೊರಟಕ್ಕೆ ವಕ್ರಶನಿ ನೋಟ, ಬೆಳ್ಳನ್ನವರಿಗಾಗಿ ಕಪ್ಪನ್ನವರ ಕಾಟ, ತಮ್ಮನೆ ಗೋಟ ಮುದುಕನದು ಬ್ಯಾಟ. ಅಲ್ಲ, ಒಂದು ತುಂಬ ವ್ಯಂಗ್ಯವಾಗಿ ಏನು 1930-31ರಲ್ಲಿ ದುಂಡು ಮೇಜಿನ ಸಮ್ಮೇಳನ ನಡೀತಲ್ಲ, ಸೊ ಆಗ ಏನಾಯಿತು ಅನ್ನೋದ್ರ ಬಗ್ಗೆ ಕವಿ ಯಾರು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಬಟ್ ತುಂಬ ವ್ಯಂಗ್ಯವಾಗಿ ದುಂಡು ಮೇಜಿನ ಸಮ್ಮೇಳನದಿಂದ ನಮಗೇನು ಏನು ಸಿಕ್ತು, ಪೂಜೆ ಅಂದರೆ ಸೊನ್ನೆ, ಪೂಜೆ ಅಂದ್ರೇನು ಉತ್ತರ ಕನ್ನಡದಲ್ಲಿ ಸೊನ್ನೆ ಅಂತ ಕರೀತಾರೆ. ಸೊ ಆ ವಿವರಗಳನ್ನ ಇಟ್ಕೊಂಡು ಬರೆದಿರುವಂಥ ಒಂದು ಕವಿತೆ ಇದು. ನಿಮ್ಗೆ ಗೊತ್ತು ಮಂದಿ ಅಂದರೆ ಏನು? ಮಂದಿ ಅಂದರೆ ಜನರ ಸಮೂಹ ಅಲ್ವಾ? ಮೇಲೆ ನೋಡಿ ಗೊತ್ತಾಗೋದು, ಗುಂಪು, ಪ್ರಾಣಿ, ಹಂದಿಯ ಹಂದಿಯ ತದ್ಭವ, ಜನ. ಮಂದಿ ಅಂದರೆ ಜನ ಅಂತ ಅಷ್ಟೇ, ಗುಂಪು ಅಂತಲ್ಲ. ಗುಂಪು ಅಂದರೆ ಯಾವುದ್ರ ಗುಂಪು ಬರುತ್ತೆ, ಮಂದಿ ಅಂದರೆ ಜನ. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗುಂಪು ಮತ್ತು ಜನ ಕನ್ಫ್ಯೂಷನ್ ಆಗುತ್ತೆ. ಗುಂಪು ಅಂದರೆ ಅದು ಜನರ ಗುಂಪೋ, ದನದ ಗುಂಪೋ, ಅಥವಾ ರಾಗಿ ಜೋಳದ ಗುಂಪೋ, ಏನೋ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಜನ, ಮಂದಿ ಅಂದರೆ ನಾವು ಜನರಿಗೆ ಕೂತೆ ಹೇಳೋದು. ಗೊರಟಕ್ಕೆ ಇದು ಯಾವ ವಿಭಕ್ತಿ ಪ್ರತ್ಯಯ? ಮತ್ತು ಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ನಿಮಗೆಲ್ಲ ಗೊತ್ತಿದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ನೋಡಿ ಇಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ. ಬೆಳ್ಳನ್ನವರಿಗಾಗಿ ಕಪ್ಪನ್ನವರ ಕಾಟ. ಕವನದ ಸಂದರ್ಭ ಹೀಗಿದೆ. ಬೆಳ್ಳನ್ನಂದರೆ ಯಾರು? ಬಿಳಿಯಾರು, ಬ್ರಿಟಿಷರು. ಕಪ್ಪನ್ನಂದರೆ ನಾವು ದ್ರಾವಿಡರು ಅಲ್ವಾ? ಸೊ ಭಾರತೀಯರು ಅಂತ ಹೇಳಿ. ಬ್ರಿಟಿಷರಿಗೆ ಮೋಜು, ಭಾರತೀಯರಿಗೆ ಗೋಳು ಅಲ್ವಾ? ಈ ಒಂದು ಕಪ್ಪನ್ನವರಿಗಾಟ, ಬೆಳ್ಳನವರ ಕಾಟ ಎನ್ನುವಂತಹ ಒಂದು ವಾಕ್ಯ ಏನಿದೆ ಅದರ ತಾತ್ಪರ್ಯವನ್ನು ಕೇಳಿದ್ದಾನೆ. ಬಿಳಿಯ ಬಣ್ಣಕ್ಕೆ ಆಟ, ಕಪ್ಪು ಬಣ್ಣಕ್ಕೆ ಕಷ್ಟ. ಬಿಳಿಯರಿಗೆ ಆನಂದ, ಆಫ್ರಿಕಾದ ಕಪ್ಪು ಜನರಿಗಾಗಿ ಕಾಟ. ಶ್ರೀಮಂತರಿಗೆ ವಿನೋದ, ಬಡವರಿಗೆ ಕಾಟ ಅಲ್ವಾ? ನೋಡಿ ಇಲ್ಲಿ ಭಾಳ ಹತ್ತಿರವಾದ ಉತ್ತರ. ಬ್ರಿಟಿಷರಿಗೆ ಮೋಜು, ಭಾರತೀಯರಿಗೆ ಗೋಳು. ದುಂಡು ಮೇಜಿನ ಸಮ್ಮೇಳನ ಮಾಡೋದ್ರ ಮೂಲಕ ಅವರು ಮೋಜು ಮಾಡಿದರೆ ಹೊರತು ನಮಗೆ ಯಾವುದೇ ರೀತಿಯ ಪ್ರತಿಫಲ ಅದರಿಂದ ಸಿಕ್ಕಿಲ್ಲ ಅನ್ನೋದು ಈ ಒಂದು ಪದ್ಯವನ್ನು ಓದಿದಾಗ ನಮಗೆ ಸಿಗೋ ತಾತ್ಪರ್ಯ ಅಲ್ವಾ? ಇದು ಕೂಡ ಬಿಳಿಯ ಬಣ್ಣಕ್ಕೆ ಆಟ, ಕಪ್ಪು ಬಣ್ಣಕ್ಕೆ ಕಷ್ಟ ಹತ್ತಿರಕ್ಕೆ ಬಂದಿದೆ, ಬಟ್ ಅದು ಉತ್ತರ ಅಲ್ಲ. ಬಿಳಿಯರಿಗೆ ಆನಂದ, ಆಫ್ರಿಕಾದವರಿಗೆ ಕಪ್ಪು ಜನರಿಗೆ ಕಾಟ. ಆಫ್ರಿಕಾ ಅಂದರೆ ದುಂಡು ಮೇಜಿನ ಸಮ್ಮೇಳನ ಆಫ್ರಿಕಾದವರಿಗಾಗಿ ನಡೆದಿಲ್ಲ, ಅದು ಭಾರತೀಯರ ಸಮಸ್ಯೆಗಳನ್ನು ಕುರಿತು ನಡೆದಿರುವಂಥ ಚರ್ಚೆ. ಸೊ ಇದು ಉತ್ತರ ಅಲ್ಲ. ಶ್ರೀಮಂತರ ವಿನೋದ, ಬಡವರಿಗೆ ಕಾಟ. ಸೊ ಇದು ಕೂಡ ಉತ್ತರ ಅಲ್ಲ. ಬ್ರಿಟಿಷರಿಗೆ ಮೋಜು, ಭಾರತೀಯರಿಗೆ ಗೋಳು ಅನ್ನುವಂತಹ ಒಂದು ಉತ್ತರವನ್ನು ನಾವು ಗಮನಿಸಬೇಕಾಗತ್ತೆ. ಈ ಕವನದಲ್ಲಿ ಬರುವ ಮುದುಕ ಯಾರು ಅಲ್ವಾ? ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಿರಲ್ಲ. 1930ರಲ್ಲಿ 1931ರಲ್ಲಿ ಗಾಂಧೀಜಿ ಭಾಗವಹಿಸಿರ್ತಾರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಗೊತ್ತಲ್ಲ, ಅದ್ರ ಬಗ್ಗೆ ಚರಿತ್ರೆಯಲ್ಲಿ ಗಮನಿಸ್ತಾ ಹೋಗಿ ಗೊತ್ತಾಗುತ್ತೆ. ಇದರಲ್ಲಿ ಭಾಗವಹಿಸಿದ್ದು ಯಾರು ಅಂತ ಹೇಳಿದ್ರೆ, ದೇವರು, ವಯಸ್ಸಾದ ಯೋಗಿ, ಗಾಂಧೀಜಿ, ಭೇಟಿಯಾಡುವ ಹಿರಿಯ. ಯಾರು? ಗಾಂಧೀಜಿ ಸಹಜವಾಗಿ ಗೊತ್ತು. ಮಿದುಳಿಗೆ ಏನಾಗಿದೆ? ಸೊನ್ನೆಯ ಲಾಭವಾಗಿದೆ, ಪೂಜೆಯ ಲಾಭವಾಗಿದೆ, ಫಲವತ್ತಾದ ಪೂಜೆಯಾಗಿದೆ, ಹಣ್ಣುಗಳಿಂದ ಶಕ್ತಿ ಬಂದಿದೆ ಅಲ್ವಾ? ನೋಡಿ, ಮಿದುಳಿಗೆ ಏನಾಗಿದೆ ಅಂದರೆ ಸೊನ್ನೆಯ ಲಾಭವಾಗಿದೆ. ನೀವು ಬೇಕಾದ್ರೆ ಗಮನಿಸಿ, ಇಲ್ಲಿ ನೋಡಿ, ಸೊನ್ನೆ ಸುತ್ತಿದ ಮಿದುಳು ಅಲ್ವಾ? ಗುಂಡು ಕಲ್ಲ ತಲೆಗೆ ಸೊನ್ನೆ ಸುತ್ತಿದ ಮಿದುಳು. ಇಲ್ಲಿ ಸೊನ್ನೆಯ ಲಾಭವಾಗಿದೆ ಅಂದರೆ ಏನು? ನಮಗೆ ಝೀರೋ, ಏನೂ ಸಿಕ್ಕಿಲ್ಲ ಅಂತೇಳಿ. ದುಂಡು ಮೇಜಿನ ಸಮ್ಮೇಳನದಿಂದ ನಮಗೆ ಭಾರತೀಯರಿಗೆ ಏನೂ ಸಿಕ್ಕಿಲ್ಲ ಅನ್ನುವಂಥ, ಅಲ್ಲಿ ಕೇವಲ ಆಗಿದ್ದು ಬ್ರಿಟಿಷರ ಮೋಜು ಮಾತ್ರ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ದುಂಡು ಅಂದರೆ ಏನು? ಗುಂಡಗೆ ಇರುವುದು, ತಿಂದು ಕೊಬ್ಬಿರುವುದು, ದಂಡಕ್ಕೆ ಕಾರಣವಾಗಿರುವುದು, ಬಹಳ ಕೊಬ್ಬಿರುವುದು ಅಲ್ವಾ? ಬ್ರಿಟಿಷರು ತಿಂದು ಭಾರತೀಯರ ಸಂಪತ್ತನ್ನು ದೋಚ್ಕೊಂಡು ಹೋಗಿ ತಿಂದು ಅವ್ರು ಕೊಬ್ಬಿದ್ರು. ಸೊ ಹಾಗೆ ದುಂಡು ಅಂದರೆ ತಿಂದು ಕೊಬ್ಬಿರುವುದು ಅನ್ನುವಂಥ ಅರ್ಥ. ಇವೆಲ್ಲ ತುಂಬ ಈಸಿಯಾಗಿರುವ ಒಂದು
ಪದ್ಯ, ಎರಡೂ ಗದ್ಯ ಪದ್ಯದ ಆಚೆ ನಾವು ನಿಜವಾಗ್ಲೂ ನಮಗೆ ಈ ಪೇಪರ್ಗಳಲ್ಲಿ ಚಾಲೆಂಜ್ ಯಾವುದು ಅಂತ ಹೇಳಿದ್ರೆ ಮೂರನೇ ಭಾಗ. ಒಬ್ಬ ಭಾಷಾ ಶಿಕ್ಷಕನಾಗಿ ಹೇಗೆ ತರಗತಿಯನ್ನು ಯಶಸ್ವಿಗೊಳಿಸಬೇಕು, ಭಾಷೆಯನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸಬೇಕು, ಭಾಷೆಯ ಬೇರೆ ಬೇರೆ ಆಯಾಮಗಳನ್ನು ವಿದ್ಯಾರ್ಥಿಗಳು ಹೇಗೆ ತಲುಪಿಸಬೇಕು ಅನ್ನುವಂಥ ಒಂದು ವಿಚಾರಗಳನ್ನ ಇಟ್ಕೊಂಡು ಈ ಮೂರನೇ ಭಾಗಗಳನ್ನು ಇದರಲ್ಲಿ ಟಂಕಿಸ್ತಾರೆ. ಆ್ಯಕ್ಚುಲಿ ನಾನು ಮೊದಲನೇ ವಿಡಿಯೋದಲ್ಲಿ ಮಾಡಿದ್ದೀನಲ್ಲ, ಅದು ತುಂಬ ಟಫ್ ಆಗಿದೆ, ತುಂಬ ಎತ್ತರವಾದಂತಹ ತಾತ್ವಿಕತೆಯನ್ನು ಹೊಂದಿದೆ. ಈ ಪತ್ರಿಕೆಯಲ್ಲಿ ಭಾಳ ಸುಲಭವಾಗಿದೆ, ನಾನು ನೀವು ಗಮನಿಸ್ತಾ ಬನ್ನಿ ಬೇಕಾದರೆ. ನಿರ್ದೇಶನ, ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸಿ. ಓಕೆ, ಪ್ರತಿಯೊಂದು ಭಾಷೆಗೂ ಅದರದೇ ಆದ ವ್ಯಾಕರಣವಿರುತ್ತದೆ ಮತ್ತು ಅದು ಏನಾಗಿರುತ್ತೆ, ನಿಯಮಬದ್ಧವಾಗಿರುತ್ತದೆ, ರಾಜ್ಯಾಡಳಿತಕ್ಕೆ ಒಳಪಟ್ಟಿರುತ್ತದೆ, ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರುತ್ತದೆ, ಲಿಪಿ ಆಧಾರಿತವಾಗಿರುತ್ತದೆ. ವ್ಯಾಕರಣಗಳು ಯಾವಾಗಲೂ ಏನಾಗಿರುತ್ತೆ, ನಿಯಮಬದ್ಧವಾಗಿರುತ್ತೆ. ವ್ಯಾಕರಣಗಳು ಯಾವ್ದು, ನಿಯಮ ಇಲ್ಲದೆ ವ್ಯಾಕರಣ ಇಲ್ಲ. ಸಂಧಿ ಅಂದರೆ ಏನು, ಹೀಗೆ ಸಮಾಸ ಅಂದರೆ ಏನು, ವಿಭಕ್ತಿ ಅಂದರೆ ಏನು ಅಂತ ನಾವು ನಿಯಮಬದ್ಧವಾಗಿ ಹೇಳ್ತೀವಿ. ಹಾಗೆ ಬಿಡಿಸ್ಬೇಕು ಅದನ್ನು, ಹಾಗೆ ಅದನ್ನು ನಿಮಗೆ ವಿವರ ಮಾಡಿ ತೋರಿಸ್ಬೇಕು. ನಿಯಮ ಇಲ್ಲದೆ ಹೋದರೆ ಯಾವುದೇ ವ್ಯಾಕರಣಾಂಶಗಳು ನಿಲ್ಲೋಲ್ಲ. ಸೊ ಹಾಗಾಗಿ ವ್ಯಾಕರಣಗಳು ಯಾವಾಗಲೂ ಏನಾಗಿರುತ್ತೆ, ನಿಯಮಬದ್ಧವಾಗಿರುತ್ತದೆ. ತ್ರಿಭಾಷಾ ಸೂತ್ರದ ಮೂರನೇ ಭಾಷೆ ನೋಡಿ. ತ್ರಿಭಾಷಾ ಸೂತ್ರ ಅಂದರೆ ಅದು ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಇಂಗ್ಲೀಷ್, ಮೂರನೇ ಭಾಷೆ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಗೋಕಾಕ್ ವರದಿ ಪ್ರಕಾರದಲ್ಲಿ. ಈಗ ಮತ್ತೆ ತ್ರಿಭಾಷಾ ಸೂತ್ರದ ಚರ್ಚೆ ಬರ್ತಾ ಇದೆ. ಈಗ ಕೆಲವೊಂದು ತಜ್ಞರ ಸಮಿತಿ, ಕರ್ನಾಟಕ ಸರ್ಕಾರ ತ್ರಿಭಾಷಾ ಸೂತ್ರ ಬೇಕಾ ಬೇಡ ಅಂತ ಹೇಳಿ ತಜ್ಞರ ಸಮಿತಿ ಮಾಡಿತ್ತು ನಿರಂಜನಾರಾಧ್ಯರ ಅಧ್ಯಕ್ಷತೆಯಲ್ಲಿ. ಅವ್ರು ಹೇಳಿದ್ದಾರೆ, ನಮಗೆ ತ್ರಿಭಾಷಾ ಸೂತ್ರದ ಅವಶ್ಯಕತೆ ಇಲ್ಲ, ಹಿಂದಿ ಅವಶ್ಯಕತೆ ಇಲ್ಲ, ನಮಗೆ ಕನ್ನಡ ಮತ್ತು ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಇದ್ದರೆ ಸಾಕು ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದೆ ಸರ್ಕಾರಕ್ಕೆ. ಅದಿನ್ನೂ ಪರಾಮರ್ಶೆಯಲ್ಲಿದೆ, ಅದನ್ನು ಜಾರಿಗೆ ತರಬೇಕು. ತಮಿಳುನಾಡು ನೋಡಿ ತ್ರಿಭಾಷಾ ಸೂತ್ರ ಇಲ್ಲ, ಅಲ್ಲಿರೋದು ಕೇವಲ ಎರಡೇ, ಒಂದು ಮಾತೃಭಾಷೆ ಪ್ರಧಾನ ಭಾಷೆಯಾಗಿ ಪ್ರಥಮ ಭಾಷೆಯಾಗಿ ತಮಿಳಿದೆ, ಎರಡನೇ ಭಾಷೆ ಇಂಗ್ಲೀಷ್. ಸೊ ಹಾಗಾಗಿ ತಮಿಳಿನರಿಗೆ ಹಿಂದಿ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರೋಲ್ಲ. ಯಾಕೆ ಅಂದರೆ ಅಲ್ಲಿನ ಶಾಲೆಗಳಲ್ಲಿ ಮಕ್ಕಳಿಗೆ ಹಿಂದಿನ ಓದಲ್ಲ. ಹಾಗಾಗಿ ತ್ರಿಭಾಷಾ ಸೂತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಇಂಥ ಪ್ರಶ್ನೆಗಳನ್ನ ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗೋದು. ನೋಡಿ, ದೇಶದಲ್ಲೆಲ್ಲ ಒಂದೇ ಥರ ಇರುತ್ತದೆ ಅಲ್ವಾ. ನಾನು ಹೇಳಿದೆ ಇಲ್ಲ, ದೇಶದಲ್ಲೆಲ್ಲ ತ್ರಿಭಾಷಾ ಸೂತ್ರ ಇಲ್ಲ. ನಾನು ಈಗಲೇ ಹೇಳಿದೆ ತಮಿಳುನಾಡಲ್ಲಿ ತ್ರಿಭಾಷಾ ಸೂತ್ರ ಅಲ್ಲ, ಅಲ್ಲಿರೋದು ಕೇವಲ ದ್ವಿಭಾಷಾ ಸೂತ್ರ. ನಮ್ಮ ರಾಜ್ಯದಲ್ಲೂ ಕೂಡ ಈಗ ದ್ವಿಭಾಷಾ ಸೂತ್ರ ಬೇಕು, ಸಾಕು, ನಮಗೆ ತ್ರಿಭಾಷಾ ಸೂತ್ರ ಬೇಡ, ಮಕ್ಕಳಿಗೆ ಹೊರೆ ಆಗುತ್ತೆ ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ಟಿದೆ ಸರ್ಕಾರಕ್ಕೆ. ಸಂಸ್ಕೃತ ಮಾತ್ರ, ಮೂರನೇ ಲ್ಯಾಂಗ್ವೇಜ್ ಆಗಿ ಸಂಸ್ಕೃತ ಮಾತ್ರ ಕಲಿಸೋದಾ? ಇಲ್ಲ, ಹಾಗೇನಿಲ್ಲ. ಹಿಂದಿ ಭಾಷಿಕ ರಾಜ್ಯ ಹಾಗೂ ಹಿಂದಿಯೇತರ ಭಾಷಿಕ ರಾಜ್ಯಗಳಲ್ಲಿ ಭಿನ್ನವಾಗಿರುತ್ತದೆ. ಅಂದರೆ ಹಿಂದಿ ಮಾತನಾಡುವ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ತ್ರಿಭಾಷಾ ಸೂತ್ರ ಇದೆಯಾ, ಅದು ದ್ವಿಭಾಷಾ ಸೂತ್ರ ಇದೆಯಾ ಅನ್ನೋದೊಂದು. ಮತ್ತು ಹಿಂದಿಯೇತರ, ಹಿಂದಿ ಮಾತಾಡದಿರುವಂಥ ನಮ್ಮಂಥ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಇದೀವಲ್ಲ ನಾವು, ನಮಗೆ ಹಿಂದಿಯೇತರ ಭಾಷಿಕ ರಾಜ್ಯಗಳಲ್ಲಿ ಭಿನ್ನವಾಗಿರುತ್ತದೆ ಅಲ್ವಾ. ನಾನು ಹೇಳಿದೆ, ನಮ್ಮ ಸೌತ್ ಇಂಡಿಯನ್ನಲ್ಲೇ ನಾವು ತ್ರಿಭಾಷಾ ಸೂತ್ರ, ಕರ್ನಾಟಕದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಲ್ಲಿ ತ್ರಿಭಾಷಾ ಸೂತ್ರ ಇಲ್ಲ. ಯಾವುದಾದ್ರೂ ವಿದೇಶಿ ಭಾಷೆ ಮಾತ್ರ, ಅಂದರೆ ಯಾವುದಾದ್ರೂ ವಿದೇಶಿ ಭಾಷೆಗಳನ್ನು ಮಾತ್ರ ಕಲಿಸೋದಾ, ಫ್ರೆಂಚು, ಲ್ಯಾಟಿನ್ನು, ಚೈನೀಸು ಇಲ್ಲ. ತ್ರಿಭಾಷಾ ಸೂತ್ರ ಅಂದರೆ ಹಿಂದಿ ಸಂಬಂಧಪಟ್ಟ ಹಾಗೆ ಭಾಷೆ. ನಿಮಗೆ ಗೊತ್ತಿರಲಿ, ಹಿಂದಿ ಭಾರತದ ರಾಷ್ಟ್ರೀಯ ಅಧಿಕೃತ ಭಾಷೆ ಅಲ್ಲ. ಹಾಗೇನಾದ್ರು ಹೇಳಿದ್ರೆ ತಪ್ಪುಬಿಡಿ, ಅದು ಸಂವಿಧಾನದಲ್ಲಿ ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಅಂತ ಎಲ್ಲೂ ಕೂಡ ನಮ್ಮ ದೇಶದಲ್ಲಿ ಅನುಮೋದನೆ ಆಗಿಲ್ಲ. ಏನು ನಮ್ಮಲ್ಲಿ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ 22 ಲ್ಯಾಂಗ್ವೇಜಸ್ ಇದೆ. ಆ 22 ಲ್ಯಾಂಗ್ವೇಜಲ್ಲಿ ಒಂದು ಭಾಷೆ ಅಷ್ಟೇ. ಆದರೆ ನಮ್ಮ ಆಡಳಿತ ಮಾಡುವ ಸರ್ಕಾರಗಳು ಹಿಂದಿಯನ್ನು ದಕ್ಷಿಣದ ರಾಜ್ಯಗಳಲ್ಲಿ, ಹಿಂದಿಯೇತರ ರಾಜ್ಯಗಳಲ್ಲಿ ಹೇರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಅದು ಅಕ್ಸೆಪ್ಟಬಲ್ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ಹಾಗಾಗಿ ತ್ರಿಭಾಷಾ ಸೂತ್ರದ ಅನ್ವಯ ಮೂರನೇ ಭಾಷೆ ಯಾವುದು ಅಂದರೆ ಹಿಂದಿ ಭಾಷಿಕ ರಾಜ್ಯ ಹಾಗೂ ಹಿಂದಿ ಸಹಜವಾಗಿ ಉತ್ತರ ಭಾರತದಲ್ಲಿ ಕಲಿತಾರೆ, ಅವ್ರಿಗೆ ತ್ರಿಭಾಷಾ ಸೂತ್ರದ ಅವಶ್ಯಕತೆ ಇಲ್ಲ, ಗೊತ್ತಾ. ಅವ್ರು ಹಿಂದಿ ಕಲಿತಾರೆ ಸಹಜವಾಗಿ, ಇನ್ನೊಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಬರ್ತಾರೆ. ನೋಡಿ, ಹಿಂದಿ ಉತ್ತರ ಭಾರತದಲ್ಲಿ ಹಿಂದಿ ಚೆನ್ನಾಗಿ ಓದರು, ಹಿಂದಿ ಚೆನ್ನಾಗಿ ಬರೀಬಲ್ಲರು. ಆ ಕಾರಣಕ್ಕಾಗಿ IAS ಎಕ್ಸಾಮನ್ನು ತುಂಬ, ಯಾಕಂದರೆ ಅವ್ರ ಮದರ್ ಲ್ಯಾಂಗ್ವೇಜ್ ಅದು ಹಿಂದಿ, ಮತ್ತು ಅವರಿಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಹಿಂದಿ ಇರೋ ಕಾರಣಕ್ಕಾಗಿ ಅವರು IAS ಅಂತ ಎಕ್ಸಾಮ್ ತುಂಬ ಸುಲಭ ಪಾಸ್ ಮಾಡ್ಕೊಂಡ್ಬರ್ತಾರೆ. ಆದರೆ ನಾವು ಸೌತ್ ಇಂಡಿಯನ್ನವರಿಗೆ ನಮಗೆ ಇಂಗ್ಲೀಷನ್ನು ಕಲಿಯೋದು ಹೊಸ್ತು, ಹಿಂದಿನ ಕಲಿಯೋದು ಹೊಸ್ತು. ಆದರೆ ನಮ್ಮ ಮಾತೃಭಾಷೆಯಲ್ಲಿ ನಾವು IAS ಬರೆದು ಪಾಸಾಗುವಂಥ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ಸೊ ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಆ ಕಾರಣಕ್ಕಾಗಿ ಹಿಂದಿ ಭಾಷಿಕ ರಾಜ್ಯ ಹಾಗೂ ಹಿಂದಿಯೇತರ ಭಾಷಿಕ ರಾಜ್ಯಗಳಲ್ಲಿ ಭಿನ್ನವಾಗಿರುತ್ತವೆ. ತ್ರಿಭಾಷಾ ಸೂತ್ರವನ್ನು ಒಪ್ಕೋಬೋದು ಅಥವಾ ಅದನ್ನು ನಾವು ಬಿಡಬಹುದು ಅನ್ನುವಂತಹ ಒಂದು ತಾತ್ವಿಕತೆಯನ್ನು ನಾವು ಹೊಂದಿದ್ದೀವಿ. ಹಾಗೆ ತ್ರಿಭಾಷಾ ಸೂತ್ರದ ಮೂರನೇ ಭಾಷೆಯು ಉತ್ತರ ಯಾವುದು? 3 ಹಿಂದಿ ಭಾಷಿಕ ರಾಜ್ಯ ಹಾಗೂ ಹಿಂದಿಯೇತರ ಭಾಷಿಕ ರಾಜ್ಯಗಳಲ್ಲಿ ಭಿನ್ನವಾಗಿರುತ್ತೆ. ಓಕೆ, ಅದೇ ಎಕ್ಸಾಂಪಲ್ ಕೂಡ ನಾನು ಕೊಟ್ಟಿದ್ದೀನಿ, ತಮಿಳುನಾಡು ಎಕ್ಸಾಂಪಲ್. ಓಕೆ, ಇದೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಇದು. ಅಧ್ಯಾಪಿಕೆಯು ಮಗಳನ್ನು ಉಳಿಸಿ
ಮತ್ತು ಮಗಳನ್ನು ಓದಿಸಿ ಎನ್ನುವ ಪೋಸ್ಟರನ್ನು ಕ್ಲಾಸಿನಲ್ಲಿ ಒಂದು ಗೋಡೆಗೆ ಅಂಟಿಸುತ್ತಾಳೆ. ವಿದ್ಯಾರ್ಥಿಗಳಿಗೆ ಅದನ್ನು ಜಾಗರೂಕತೆಯಿಂದ ನೋಡಲು ಮತ್ತು ಅದರ ಬಗ್ಗೆ ಚಿಕ್ಕ ಪ್ಯಾರಾ ಬರೆಯಲು ಹೇಳುತ್ತಾಳೆ. ಇಲ್ಲಿ ಭಾಷಾ ಅಧ್ಯಾಪಕಿಯು ಬಳಸಿದ ಪೋಸ್ಟರ್ ಯಾವ ಮಾದರಿದು ಅಂತ ಹೇಳಿ. ಓಕೆ, ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ ಒಂದು ಹಿಂದಿಯಲ್ಲಿ ಒಂದು ಘೋಷಣೆ ಇದೆ, ಗೊತ್ತಲ್ಲ ನಿಮಗೆ? ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಘೋಷಣೆಯನ್ನು ಮಾಡಿತ್ತು, ಅಧಿಕೃತ ಘೋಷಣೆ ಅದು. ಅದಕ್ಕೆ ಬೇಕಾದಂಥ ಕೆಲವೊಂದು ಹೆಣ್ಮಕ್ಕಳನ್ನು ಓದಿಸಲಿಕ್ಕೆ ಮತ್ತು ಹೆಣ್ಮಕ್ಕಳ ಭ್ರೂಣ ಹತ್ಯೆ ಆಗದೆ ಹಾಗೆ ಅವರನ್ನು ಪೋಷಣೆ ಮಾಡಲಿಕ್ಕೆ ಕೆಲವೊಂದು ವಿಶೇಷವಾದ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತಂದಿದೆ. ಹಾಗಾಗಿ ಅದೊಂದು ಅಥೆಂಟಿಕ್ ಸಾಮಗ್ರಿ, ನಿಖರವಾದ ಸಾಮಗ್ರಿ ಅದೊಂದು, ಅಥವಾ ಸುಸಂಘಟಿತವಾದ ಸಾಮಗ್ರಿ, ಇಂಟಿಗ್ರೇಟೆಡ್ ಆದಂತಹ ನಾವು ಸೇರಿಸ್ಕೊಳ್ಳುವಂತಹ, ಅಂದರೆ ಈಗ ಅನೇಕ ಯೋಜನೆಗಳು ಸರ್ಕಾರಿ ಯೋಜನೆಗಳು ಬಂದಾಗ ನಾವೇ ಅದನ್ನು ಆರ್ಗನೈಸ್ ಮಾಡಿಕೊಂಡು ಪ್ರೊಜೆಕ್ಷನ್ ಮಾಡುವಂಥದ್ದು, ಅಥವಾ ಮಾನ್ಯತೆ ಪಡೆದ ಸಾಮಗ್ರಿ, ವ್ಯಾಲಿಡ್ ಅದು, ಪ್ರಯೋಜನಕ್ಕೆ ಬಾರದ ಸಾಮಗ್ರಿನ. ಸೊ ಇದರಲ್ಲಿ ಉತ್ತರ ಇದೂ ಅಲ್ಲ, ಉತ್ತರ ಪ್ರಯೋಜನಕ್ಕೆ ಬಾರದ ಸಾಮಗ್ರಿನೂ ಅಲ್ಲ, ಮಾನ್ಯತೆ ಪಡೆದ ಸಾಮಗ್ರಿನೂ ಅಲ್ಲ. ಇದೊಂದು ಅಥೆಂಟಿಕ್ ಸಾಮಗ್ರಿ. ಯಾಕಂದರೆ ಸರ್ಕಾರವೇ ಆ ಯೋಜನೆಯನ್ನು ತಂದು ಹೆಣ್ಣು ಮಕ್ಕಳ ಉಳಿಸಿಕೊಳ್ಳುವಿಕೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಯೋಜನೆಗಳನ್ನು ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಅಥೆಂಟಿಕ್ ಆದಂಥ ಒಂದು ಅಥೆಂಟಿಕ್ ಅಂದರೆ ಅಧಿಕೃತವಾದ ಸಾಮಗ್ರಿ ಕೇಂದ್ರ ಸರ್ಕಾರವೇ ಒಂದು ಪೋಸ್ಟರ್ ಮಾಡಿದೆ. ಅದನ್ನು ಶಾಲೆಯ ಗೋಡೆ ಮೇಲೆ ಅಂಟಿಸಿ ಮಕ್ಕಳಿಗೆ ಗಮನಿಸ್ಲಿಕ್ಕೆ ಹೇಳಿ ಇದ್ರ ಮೇಲೆ ಪ್ರಬಂಧವನ್ನು ಬರೀರಿ ಅಂತ ಹೇಳಿ ಅಥೆಂಟಿಕ್ ಆದ ಸಾಮಗ್ರಿಯ ಬಗ್ಗೆ ಒಬ್ಬ ಶಿಕ್ಷಕಿ ತಿಳುವಳಿಕೆಯನ್ನು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ನಿರರ್ಗಳತೆ ಅಂದರೆ ಏನು? ಫ್ಲೂಯೆನ್ಸಿ ಅಂತ ಕರಿತೀವಿ ಇಂಗ್ಲೀಷಲ್ಲ. ನಿರರ್ಗಳತೆ ಅಂದರೆ ಏನು ಹಾಗಾದರೆ? ನೋಡಿ, ತಪ್ಪಿಲ್ಲದಂತೆ ಬರೆಯುವುದು, ತಪ್ಪಿಲ್ಲದ ಹಾಗೆ ಬರೆಯೋದು ಫ್ಲೂಯೆನ್ಸಿನ. ವ್ಯಾಕರಣದ ನಿಯಮಗಳನ್ನು ಸ್ಪಷ್ಟವಾಗಿ ವಿವರಿಸುವುದು ಮತ್ತು ಬಳಸೋದು. ಅಂದರೆ ವ್ಯಾಕರಣಬದ್ಧವಾಗಿ ಬರೆದ್ರೆ ಮಾತ್ರ ಅದು ನಿರರ್ಗಳತೆನ, ಅಲ್ಲಿ ಒಂದು ಸ್ವಲ್ಪ ತಪ್ಪು ಬರೆದ್ರೆ ಅದು ನಿರರ್ಗಳತೆ ಅಲ್ವಾ? ವಾಕ್ಯವನ್ನು ಸರಿಯಾಗಿ ಉಚ್ಚರಿಸೋದು, ಅಂದರೆ ಸ್ಪಷ್ಟವಾಗಿ ಸರಿಯಾಗಿ ಅಥೆಂಟಿಕ್ಕಾಗಿ ಉಚ್ಚಾರಣೆ ಮಾಡಿದರೆ ಅದು ನಿರರ್ಗಳತೆನ. ಅಥವಾ ತನ್ನನ್ನೇ ಅಭಿವ್ಯಕ್ತಿಸುವಂತೆ ಮನೋಹರವಾಗಿ ಮಾತನಾಡುವುದು, ಓದುವುದು ಮತ್ತು ಬರೆಯುವುದು. ಸೊ ಅಂದರೆ ನಿರರ್ಗಳವಾಗಿ ಓದುವುದು ಹೌದು, ನಿರರ್ಗಳವಾಗಿ ಬರೆಯುವುದು ಹೌದು, ಮತ್ತು ನಿರರ್ಗಳವಾಗಿ ಮಾತನಾಡುವುದು ಹೌದು. ಉತ್ತರ ಕೊನೆಯದು ಉತ್ತರ ಅಲ್ವಾ? ಈಗ ಉದಾಹರಣೆಗೆ ಟಿ ವಿಲಿ ಆ್ಯಂಕರ್ ಅನುಶ್ರೀ ನೋಡಿದ್ರಿ ನೀವು. ಸಿ ಇಸ್ ವೆರಿ ಫ್ಲೂಯೆಂಟಾಗಿ ಮಾತಾಡ್ತಾಳೆ. ಅಲ್ಲೇ ಹಾಗಾದ್ರೆ ನಾವು ವ್ಯಾಕರಣ ನಿಯಮನ ಅವಳು ಬಳಸ್ತಾಳ? ಇಲ್ಲ, ವ್ಯಾಕರಣ ನಿಯಮ ತಪ್ಪೋದು, ಅದು ನಿರರ್ಗಳವಾಗಿ ಮಾತಾಡ್ತಾಳೆ. ಬರೀ ಮಾತಾಡಿದ ತಕ್ಷಣ ಅದು ನಿರರ್ಗಳೇ ಆಗುತ್ತೆ, ನಿರರ್ಗಳವಾಗಿ ಬರೀತಾರೆ ಮತ್ತು ನಿರರ್ಗಳ ಓದ್ತಾರೆ. ಈ ಮೂರು ಅಂಶಗಳನ್ನು ಹೊಂದಿರುತ್ತಾನೆ ನಾವೆಂತ ಕರಿತೀವಿ ನಿರರ್ಗಳತೆ, ಫ್ಲೂಯೆನ್ಸಿ. ಫ್ಲೂಯೆನ್ಸಿ ಇನ್ ರೀಡಿಂಗ್, ಫ್ಲೂಯೆನ್ಸಿ ಇನ್ ರೈಟಿಂಗ್, ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್. ಮೂರು ಅಂಶಗಳು ಒಳ್ಕೊಂಡ್ರೆ ಮಾತ್ರ ಅದು ನಿರರ್ಗಳತೆ ಅಂತ ನಾವು ಭಾವಿಸ್ಕೊಳ್ತೀವಿ. ನೋಡಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಭಾಳ ಟ್ರಿಕ್ಕಿ ಆದ ಕ್ವಶನ್ಗಳನ್ನು ಕೇಳಿದ್ದಾರೆ. ಇದು ಬಹಳ ಈ ಶಿಕ್ಷಕರ ನೇಮಕಾತಿಯಲ್ಲಿ ಅಥವಾ ಉಪನ್ಯಾಸಕರ ನೇಮಕಾತಿಯಲ್ಲಿ ಇಂಥ ಪ್ರಶ್ನೆಗಳನ್ನು ರೈಸ್ ಮಾಡ್ತಾರೆ. ಆದರೆ ಇಲ್ಲಿ CTET ಪ್ರಶ್ನೆಗಳಲ್ಲೇ ನಿಮಗೆ ಕೊಡೋದು ಪ್ರಯತ್ನವನ್ನು ಮಾಡಿದ್ದಾರೆ. ಗಮನಿಸೋಣ, ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ಯಾರಿಗೆ ಭಾಷಾ ವಿಜ್ಞಾನದ ಜ್ಞಾನ ಇದೆ, ವ್ಯಾಕರಣದ ಅಥವಾ ಲಿಂಗ್ವಿಸ್ಟಿಕ್ನ ಜ್ಞಾನ ಯಾರಿಗಿದೆ ಅವರಿಗೆ ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದು. ಹೇಗೆ? ಓದುವ ಬಾಟಮ್ ಅಪ್ ವಿಧಾನವು ಇದರ ಮೇಲೆ ಕೇಂದ್ರೀಕೃತವಾಗುತ್ತೆ. ಬಾಟಮ್ ಅಪ್ ಅಂದರೆ ಕೆಳಗಿನಿಂದ ಮೇಲೆ ಬರೋದು ಅಂತ ಹೇಳಿ. ಯಾವುದ್ರಲ್ಲಿ ಕೆಳಗಿನಿಂದ ಮೇಲೆ ಬರೋದು? ಒಂದು ಭಾಷೆ ರೂಪುಗೊಳ್ಳಬೇಕಾದ್ರೆ ಕೆಳಗಿನಿಂದ ಮೇಲೆ ಬರಬೇಕು. ಹಾಗಾದರೆ ಭಾಷೆಯ ಮೂಲ ಯಾವುದು? ಭಾಷೆಯ ಮೂಲ ಯಾವುದು ಅಂದರೆ ಧ್ವನಿ. ಯಾವುದು? ಧ್ವನಿ. ಈ ಧ್ವನಿಯನ್ನು ನಾವು ಭಾಷಾ ವಿಜ್ಞಾನದ ಏನಂತ ಕರಿತೀವಿ ಅಂದರೆ ಧ್ವನಿಮಾ ಅಂತ ಕರಿತೀವಿ. ಆದರೆ ಈ ಧ್ವನಿ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಅರ್ಥ ಇಲ್ಲ. ಈ ಧ್ವನಿಮಾ ಅಂದ್ರೂ ಧ್ವನಿಮದ ನಂತರದ ಹಂತ ಯಾವುದು ಅಂತ ಹೇಳಿದ್ರೆ ವರ್ಣ. ಈ ಧ್ವನಿಮಕ್ಕೂ ವರ್ಣಕ್ಕೂ ಅರ್ಥ ತುಂಬ ಡಿಫ್ರೆನ್ಸ್ ಆದ ಅರ್ಥ ಏನಿಲ್ಲ. ಇವೆರಡೂ ಕೂಡ ಒಂದೇ ರೀತಿಯ ಅರ್ಥವನ್ನು ಪ್ರತಿಫಲಿಸುತ್ತೆ. ಯಾವುದು? ಧ್ವನಿಮ ಮತ್ತು ವರ್ಣ. ಈ ಧ್ವನಿಮ ಮತ್ತು ವರ್ಣದ ನಂತರದಲ್ಲಿ ಬರೋದು ಯಾವುದು ಅಂತ ಹೇಳಿದರೆ ಅಕ್ಷರ. ಇದನ್ನು ನಾವೆಂತ ಕರಿತೀವಿ ಅಂದರೆ ಆಕೃತಿಮ ಅಂತ ಕರಿತೀವಿ. ಅನೇಕ ಧ್ವನಿಮಗಳು ಸೇರಿ ಒಂದು ಆಕೃತಿಮ ಆಗುತ್ತೆ ಅಲ್ವಾ? ಈಗ ಪ ಅನ್ನೋದು ಒಂದು ಧ್ವನಿಮ, ಪ ಪ್ಲಸ್ ಆ ಸೇರಿದರೆ ಏನಾಗುತ್ತೆ? ಪ ಆಗುತ್ತೆ. ಇದು ಒಂದು ಆಕೃತಿಮ, ಒಂದು ಸ್ಪಷ್ಟವಾದ ರೂಪ ಬಂತು. ಇದನ್ನು ನಾವು ಲಿಂಗ್ವಿಸ್ಟಿಕಲ್ಲಿ ಆಕೃತಿಮ ಅಂತ ಕರಿತೀವಿ. ಆಮೇಲೆ ಹಲವು ಆಕೃತಿಮಗಳು ಸೇರಾಗುತ್ತೆ, ಏನಾಗುತ್ತೆ? ಒಂದು ಪದವಾಗುತ್ತೆ. ಹಲವು ಪದಗಳು ಸೇರಿ ಏನಾಗುತ್ತೆ? ಆಕೃತಿಮ ಆಗುತ್ತೆ, ವಾಕ್ಯ ಆಗುತ್ತೆ. ಗೊತ್ತಾಯ್ತಲ್ಲ? ಹಲವು ಧ್ವನಿಮಗಳು ಸೇರಿ ವರ್ಣ ಆಗುತ್ತೆ, ವರ್ಣಗಳು ಸೇರಿ ಅಕ್ಷರ ಆಗುತ್ತೆ, ಹಲವು ಅಕ್ಷರಗಳು ಸೇರಿ ಪದವಾಗುತ್ತೆ, ಹಲವು ಪದಗಳು ಸೇರಿ ವಾಕ್ಯ ಆಗುತ್ತೆ, ಹಲವು ವಾಕ್ಯಗಳು ಸೇರಿ
ಒಂದು ಪ್ರಬಂಧ ಆಗುತ್ತೆ. ಇದು ಭಾಷೆ. ಇದನ್ನು ಬಾಟಮ್ ಅಪ್ ವಿಧಾನ ಅಂತ ಅಂದರೆ ಓದಲಿಕ್ಕೆ, ಅಂದರೆ ಮಗುವಿಗೆ ನಾವು ಅಕ್ಷರವನ್ನು ಕಲಿಸೋದು ಹೇಗೆ, ಅದು ಬಾಟಮ್ ಅಪ್ ವಿಧಾನದ ಒಂದು ತಂತ್ರ ಇದು. ಸೊ ಅದು ಸ್ವಲ್ಪ ಇದು ಟ್ರಿಕ್ಕಿಯಾಗಿದೆ, ಇದನ್ನು ಗಮನಿಸ್ಕೋಬೇಕು ನೀವು. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಹೇಳಿದ್ರೆ ನಿಮಗೆ ಫಸ್ಟು ಧ್ವನಿ ಅಂದರೆ ಎ ಬರುತ್ತೆ, ವರ್ಣ ಅಂದರೆ ಇ ಬರುತ್ತೆ, ಆಮೇಲೆ ಅಕ್ಷರ, ಪದ ಮತ್ತು ಕೊನೆಯದಾಗಿ ವಾಕ್ಯ. ಸೊ ಮೂರನೇ ಉತ್ತರವನ್ನು ಎ ಇ ಬಿ ಡಿ ಸಿ ಉತ್ತರವನ್ನು ನೀವು ಆ ಸಂಯೋಜನೆಯನ್ನು ಗಮನಿಸ್ಕೋಬೇಕು. ನೋಡಿ, ಕೆಳಗಿನಲ್ಲಿ ಯಾವುದು ಭಾಷೆಯ ಗಳಿಕೆಯ ಸಾಮಾಜಿಕ ಅಂತರ್ಸಂವಹನ ಥಿಯರಿಗಳ ನಂಬಿಕೆಯ ಮೇಲೆ ಆಧಾರವಾಗಿದೆ? ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ಭಾಷೆ ಗಳಿಕೆ ಅಂದರೆ ಏನು? ಭಾಷೆಯನ್ನು ಸಂಪಾದನೆ ಮಾಡ್ಕೊಳ್ಳೋದು ಅಂದರೆ ಭಾಷೆ ಕಲಿಯೋದು ಅಂತ ಹೇಳಿ. ಭಾಷೆ ಗಳಿಕೆ ಅಂದರೆ ಏನು? ಭಾಷೆಯನ್ನು ಕಲಿಯೋದು ಸಾಮಾಜಿಕ ಅಂತರ್ಸಂವಹನ. ಸಮಾಜದಲ್ಲಿ ಸಾಮಾಜಿಕ ಅಂದರೆ ಏನು? ಅನೇಕ ವ್ಯಕ್ತಿಗಳಿರ್ತವೆ, ಅನೇಕ ಸಮುದಾಯ ಇರುತ್ತೆ ಅಲ್ವಾ? ಅವ್ರ ಜೊತೆಗೆ ಅಂತರ್ಸಂಬಂಧ ಏರ್ಪಡೋದ್ರ ಮೂಲಕ ಭಾಷೆಯನ್ನು ಹೇಗೆ ಕಲಿಯೋದು, ಆ ಥಿಯರಿ ಮೇಲೆ ನಂಬಿಕೆ ಹೇಗಿದೆ ಅಂತ ಹೇಳೋಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ. ಭಾಷಾ ಕಲಿಕೆಗಾರರನ್ನು ಅರ್ಥ ಸಾಧ್ಯತೆಗಳ ಒಳಗೊಳ್ಳುವಿಕೆ ತೆರೆದುಕೊಳ್ಳುವಂತೆ ಮಾಡಬೇಕು. ಅಂದರೆ ಇದು ಸ್ವಲ್ಪ ಮಟ್ಟಿನ ಕಷ್ಟ ಸಾಧ್ಯತೆಯ ಮಟ್ಟದ್ದು ಆಗಿರಬೇಕು. ಎರಡನೇದು, ಭಾಷಾ ಕಲಿಕೆಯು ಸಾಧ್ಯವಾಗುವುದು ಭಾಷಾ ಕಲಿಕೆಯನ್ನು ಪಠ್ಯಕ್ರಮದ ಆಚೆಗೆ ಕೇಂದ್ರೀಕರಿಸಿದಾಗ. ಅಂದರೆ ಕ್ಲಾಸ್ ರೂಮಲ್ಲಿ ನಾವು ಪಾಠ ಮಾಡೋದ್ರ ಜೊತೆಗೆ ಅದು ಹೊರಗಡೆ ಸಂವಹನ ಇಟ್ಕೊಂಡಾಗೂ ಕೂಡ ಸಾಧ್ಯನಾ ಅನ್ನೋದ್ರ ಕೇಳಿದ್ದಾನೆ. ಮೂರನೇದು, ಕಲಿಯುವವರಿಗೆ ಅನುಕರಣೆಗೆ ಅವಕಾಶ ಮತ್ತು ಒತ್ತಾಯಗಳು ಇದ್ದಾಗ ಮಾತ್ರ ಭಾಷೆ ಕಲಿಕೆಯನ್ನು ಮಾಡಬಹುದು. ಓಕೆ. ಮೂರನೇದು, ಭಾಷಾ ಕಲಿಕೆದಾರರು ಉಳಿದವರ ಜೊತೆ ಚರ್ಚಿಸಲು ಎಷ್ಟು ಅರ್ಥವನ್ನು ಅನ್ವಯಿಸಲು ಅವಕಾಶ ಸಿಗುತ್ತದೆ. ಇದರಲ್ಲಿ 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಲ್ವಾ? ಇದನ್ನು ಗಮನಿಸ್ಕೊಳ್ಬೇಕಾಗತ್ತೆ ನಾವು. ನೋಡಿ, ಭಾಷಾ ಕಲಿಕೆಗಾರರನ್ನು ಅರ್ಥ ಸಾಧ್ಯತೆಗಳ ಒಳಗೊಳ್ಳುವಿಕೆ ತೆರೆದುಕೊಳ್ಳುವಂತೆ ಮಾಡಬೇಕು. ಅಂದರೆ ಇದು ಸ್ವಲ್ಪ ಮಟ್ಟಿನ ಕಷ್ಟ ಸಾಧ್ಯತೆ ಮಟ್ಟದ್ದು ಆಗಿರಬೇಕು. ಅಂದರೆ ಅದರ ಅರ್ಥ, ಒಬ್ಬ ಭಾಷೆಯನ್ನು ಕಲೀಲಿಕ್ಕೆ ಹೊರಟ್ರೆ ಅಂದರೆ ಅನೇಕ ಅರ್ಥ ಸಾಧ್ಯತೆಯನ್ನು ಅವನು ಅರ್ಥ ಮಾಡ್ಕೋಬೇಕಾದ್ರೆ ಅವನು ಹೊರಗಡೆ ತೆರೆದುಕೊಳ್ಬೇಕು. ಅಂದರೆ ಸಮಾಜದ ಜನರ ಜೊತೆಗೆ ಅವನು ತೆರೆದುಕೊಳ್ಳುವಂತೆ ಅವಕಾಶ ಮಾಡಿಕೊಡ್ಬೇಕು. ಅಂದರೆ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ, ಎಲ್ಲ ಸಂದರ್ಭದಲ್ಲೂ ಆಗಲ್ಲ, ಎಲ್ಲ ಜನರ ಜೊತೆಗೂ ಆಗಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಭಾಷಾ ಕಲಿಕೆಯು ಸಾಧ್ಯವಾಗುವುದು ಭಾಷಾ ಕಲಿಕೆಯನ್ನು ಪಠ್ಯಕ್ರಮದ ಆಚೆಗೆ, ಕೇವಲ ಕ್ಲಾಸ್ ರೂಮಲ್ಲಿ ಮಾತ್ರ ನಾವು ಪಾಠ ಕಲಿಸಿದರೆ ಆಗಲ್ಲ, ಪಠ್ಯಕ್ರಮದ ಆಚೆಗೂ ಕೂಡ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಮಾಡಬೇಕಾ ಅನ್ನೋದು ಇನ್ನೊಂದು. ಕಲಿಯುವವರಿಗೆ ಅನುಕರಣೆಯ ಅವಕಾಶ. ನೋಡಿ, ಭಾಷೆ ಪ್ರಾರಂಭ ಆಗೋದು ಯಾವುದರಿಂದ? ಅನುಕರಣೆ ಮಾಡೋದ್ರ ಮೂಲಕ ಅಲ್ವಾ? ನಾವು ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡಿದಾಗ ಇನ್ನೊಬ್ಬರು ಹೇಗೆ ಮಾತಾಡ್ತಾರೆ, ಹಾಗೆ ಪದಗಳನ್ನು ಅರ್ಥವನ್ನು ಹೇಗೆ ಬಳಸ್ತಾರೆ ಅನ್ನೋದ್ರ ಮೂಲಕ ಅನುಕರಣೆಯ ಅವಕಾಶ. ಮತ್ತು ಒತ್ತಾಯ ಅಂದರೆ ಅನಿವಾರ್ಯತೆ ಇದ್ದಾಗ ನಾವು ಭಾಷೆಯನ್ನು ಕಲಿತೀವಿ ನಾವು. ಯಾಕಂದರೆ ಭಾಷೆಯನ್ನು ಕೇವಲ ನಾವೆಷ್ಟೇ ಪ್ರಯೋಗ ಮಾಡಲ್ಲ, ಸಮಾಜ ಜನರ ಜೊತೆಗೆ ನಾವು ಬಳಸಬೇಕಾಗತ್ತೆ, ಸಮಾಜ ಜನರಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಒತ್ತಾಯಗಳು ಇದ್ದಾಗ ಮಾತ್ರ ಭಾಷೆ ಕಲಿಕೆಯನ್ನು ಮಾಡಬಹುದಾಗಿದೆ. ಭಾಷೆ ಕಲಿಕೆದಾರರು ಉಳಿದವರ ಜೊತೆಗೆ ಚರ್ಚಿಸಲು ಮತ್ತು ಅರ್ಥವನ್ನು ಅನ್ವಯಿಸಿಗೊಳಿಸಲು ಅವಕಾಶ ಸಿಗಬೇಕು ಅಲ್ವಾ? ಭಾಷೆಯನ್ನು ಕಲಿಕೆದಾರರು ಉಳಿದವರ ಜೊತೆಗೆ, ತಾನಲ್ಲದೆ ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಅರ್ಥವನ್ನು ಅನ್ವಯಿಸಿಕೊಳ್ಳಲಿಕ್ಕೆ, ನಾನು ಹೇಳುವ ಭಾಷೆ ಸರಿಯಾದ ಅರ್ಥದಲ್ಲಿ ಬಳಕೆ ಆಗ್ತಿದೆಯಾ ಅನ್ನೋದಕ್ಕೆ ಅವಕಾಶ ಸಿಗಬೇಕು. ಹಾಗಾಗಿ ಉತ್ತರ ಯಾವುದು? ಸರಿಯಾದ ಉತ್ತರ 4. ಇದೊಂದು ಭಾಳ ಟ್ರಿಕಿಯಾದ ಕ್ವಶನ್ ಇದೆ. ಗುಣಾರೋಪಣ ಪ್ರಿಡಿಕ್ಷನ್ ಒಂದು ಉಪಕೌಶಲವಾಗಿ ಈ ಕೆಳಗಿನ ಕ್ರಿಯೆಯೊಂದಿಗೆ ಸಹಭಾಗಿತ್ವ ಹೊಂದಿದೆ. ಗುಣಾರೋಪಣ ಡ್ರಾಪ್ ಮಾಡುವುದು, ಸಂಗ್ರಹಿಸುವುದು, ಟಿಪ್ಪಣಿ ಮಾಡಿಕೊಳ್ಳುವುದು ಮತ್ತು ಓದುವುದು. ಸೊ ಈ ಗುಣಾರೋಪಣ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಭಾಷೆಯನ್ನು ಸಮರ್ಥವಾಗಿ ಕಲೀಲಿಕ್ಕೆ ನಾವು ಯಾವ್ಯಾವ ಕ್ರಮಗಳನ್ನು ಬಳಸ್ಕೊಳ್ತೀವಿ, ಸಮರ್ಥವಾದ ಉಪಕ್ರಮಗಳನ್ನು ಜೋಡಿಸ್ಕೊಳ್ತೀವಿ ಅನ್ನುವಂಥದ್ದು ಪ್ರಿಡಿಕ್ಷನ್ ನಾವು ಮೊದಲೇ ಭಾವಿಸ್ಕೋಬೇಕು, ಪ್ರಿಡಿಕ್ಷನ್ ಮಾಡ್ಕೋಬೇಕು. ಅದು ಒಂದು ಉಪಕೌಶಲ ಈ ಕೆಳಗಿನ ಕ್ರಿಯೆಯೊಂದಿಗೆ ಸಹಭಾಗಿ ಹೊಂದಿದೆ. ಒಂದು ಡ್ರಾಪ್ ಮಾಡೋದು ಅಂದರೆ ಬಿಟ್ಬಿಡೋದು, ಅದು ಹೌದಾ? ಸಂಗ್ರಹಿಸೋದು ಹೌದಾ ವಿಷಯಗಳನ್ನು, ಅಥವಾ ಟಿಪ್ಪಣಿ ಮಾಡ್ಕೊಳ್ಳೋದು ಹೌದಾ? ಓದುವುದು. ಸೊ ಇಲ್ಲಿ ಸರಿಯಾದ ಕ್ರಮ ನನಗೆ ಇಲ್ಲಿ 2 ಉತ್ತರಗಳು, ಸಂಗ್ರಹಿಸೋದು ಮತ್ತು ಟಿಪ್ಪಣಿ ಮಾಡಿಕೊಳ್ಳುವುದು ಅಂತ ಇದೆ. ನನಗೆ ಇದ್ರ ಬಗ್ಗೆ ಸರಿಯಾದ ಇನ್ನೂ ಗೊಂದಲ ಇದೆ. ಹಾಗಾಗಿ ನೀವು ಹೆಚ್ಚಿನ ಅಧ್ಯಯನ ಮಾಡೋದ್ರ ಮೂಲಕ ಅದನ್ನು ತಿಳ್ಕೋಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸದ ಅವಕಾಶಗಳು ಸಿಗಲೆಂದು ಭಾಷೆಯನ್ನು ಕಲಿಯಲು ಹೊರಟರೆ ಅವರ ಭಾಷಾ ಕಲಿಕೆಯ ಉದ್ದೇಶವನ್ನು ಹೀಗೆ ವಿವರಿಸಬಹುದು ಅಲ್ವಾ? ಈಗ ನೋಡಿ, ನಮಗೆ ಇಂಗ್ಲೀಷ್ ಕಲಿತ್ರೆ, ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಿದರೆ, ಬರೆದ್ರೆ ನಮಗೆ ಉದ್ಯೋಗದ ಅವಕಾಶಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇಂಗ್ಲೀಷ್ ಮಾಧ್ಯಮವನ್ನು ಕಲಿತಿದ್ದೀವಿ, ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀವಿ. ಅಥವಾ ಇಂಗ್ಲೀಷ್ ಚೆನ್ನಾಗಿ ಕಲಿತ್ರೆ ನಮಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ, BPO ಕಂಪ್ನಿಗಳಲ್ಲೆಲ್ಲ ಅವಕಾಶ ಸಿಗುತ್ತೆ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸದ ಅವಕಾಶಗಳು ಬೇಕು ಅಂತ ಒಂದು ಭಾಷೆಯನ್ನು ಹೊರಟ್ರೆ, ನಾನು ಇಂಗ್ಲೀಷ್ ಉದಾಹರಣೆ ಕೊಟ್ಟೆ ಅಷ್ಟೇ, ಹೊರಟ್ರೆ
ಅಂಥ ಬಾಲಕಿ ಕಲಿಕೆಯ ಉದ್ದೇಶ ಏನು ಅಂದರೆ ಅಂತರ್ಗತ ಪ್ರಧಾನವಾದುದು, ಇಂಟೆನ್ಸಿಕ್ ಅಂದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅಂತರ್ಗತ ಪ್ರಧಾನವಾಗಿ ಇಟ್ಕೊಂಡು ಅದನ್ನು ಭಾಷೆ ಕಲಿಯೋದಾ, ಅಪ್ರಧಾನವಾದ ಎಕ್ಸ್ಟೆನ್ಸಿಕ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಈ ಭಾಷೆನ ಕಲಿದ್ರೆ ಉದ್ಯೋಗ ಸಿಗುತ್ತೆ ಅನ್ನೋಂಥದ್ದಲ್ಲ. ಕೆಲಸದ ಉದ್ದೇಶ ಕೇಂದ್ರಿತ ಅಂದರೆ ಕೆಲಸ ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಮಾತ್ರ ಭಾಷೆ ಕಲಿಸೋದು. ಈಗ ಉದಾಹರಣೆಗೆ ನೀವು ಜರ್ಮನಿಗೆ ಹೋಗಬೇಕು ಅಂತ ಹೇಳಿದ್ರೆ ಜರ್ಮನ್ ಭಾಷೆ ಕಲ್ತ್ಕೊಂಡೇ ಹೋಗಬೇಕು. ನೀವು ಅಲ್ಲಿ ಇಂಗ್ಲೀಷ್ ಮಾತಾಡಿದರೂ ನಿಮಗೆಲ್ಲ ಉದ್ಯೋಗ ಸಿಗಲ್ಲ, ಜರ್ಮನ್ ಭಾಷೆನ ಕಲಿಬೇಕು. ಆ ಕಾರಣಕ್ಕೆ ಕೆಲಸದ ಉದ್ದೇಶ ಕೇಂದ್ರಿತ ಮತ್ತು ಅಹಂಕಾರ ಕೇಂದ್ರಿತ. ಸೊ ಅಲ್ಲಿ ಮೇಲ್ನೋಟಕ್ಕೆ ಇದೆ ಕೆಲಸದ ಉದ್ದೇಶ ಕೇಂದ್ರಿತವಾಗಿಯೇ ನಾವು ಭಾಷೆ ಕಲಿತ್ರೆ ಅದು ಕೆಲಸದ ಉದ್ದೇಶ ಕೇಂದ್ರಿತನೇ ಆಗುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟೆ, ಜರ್ಮನ್ಗೆ ಹೋಗಬೇಕಂದ್ರೆ ನಾವು ಜರ್ಮನ್ ಭಾಷೆನ ಕಲ್ತ್ಕೊಂಡೇ ಹೋಗಬೇಕು. ನೀವು ಇದಕ್ಕೆ ಹೋದರೆ ಅಮೇರಿಕ ಹೋಗ್ತೀನಿ ಅಂದರೆ ಇಂಗ್ಲೀಷ್ ಕಲ್ತ್ಕೊಂಡೇ ಹೋಗಬೇಕು. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಇಂಗ್ಲೀಷನ್ನು ಅದ್ರ ಪ್ರೋಗ್ರಾಮಿಂಗ್ ಮಾಡೋಂಗೆ ಬರಬೇಕು, ಅವಾಗ ಮಾತ್ರ ನಮಗೆ ಸಿಗುತ್ತೆ. ಸೊ ಉತ್ತರ ಕೆಲಸದ ಉದ್ದೇಶ ಕೇಂದ್ರಿತ. ಪರಿಣಾಮಕಾರಿಯಾದ ಭಾಷಾ ತರಗತಿಯ ಲಕ್ಷಣವು ಕಲಿಯುವವರಿಗೆ ಮತ್ತು ತರಗತಿಯನ್ನು ಒದಗಿಸುವುದೇ ಆಗಿದೆ. ಒಂದು ಎಫೆಕ್ಟಿವ್ ಕ್ಲಾಸ್ ರೂಮನ್ನು ಮಾಡಬೇಕಾದ್ರೆ ಅದರ ಲಕ್ಷಣ ಏನು ಅಂತ ಹೇಳಿದರೆ, ಕಲಿಯುವವರಿಗೆ ಏನು ಅವಕಾಶ ಕೊಡುತ್ತೆ? ಮೌಲ್ಯಮಾಪನದ ಅವಕಾಶನ, ಅನುಕರಣೆಯ ಅವಕಾಶನೋ, ಅಂತರ್ಸಂವಹನ ಇಂಟರ್ನೆಟ್ ಅವಕಾಶ, ಅತ್ಯಂತ ಕಡಿಮೆ ತಪ್ಪುಗಳನ್ನು ಮಾಡಲಿಕ್ಕೆ. ಅಂದರೆ ಪರಿಣಾಮಕಾರಿ ಒಂದು ಲ್ಯಾಂಗ್ವೇಜ್ ಕ್ಲಾಸಲ್ಲಿ ವಿಶೇಷವಾಗಿ ಅಲ್ವಾ, ಬೇರೆ ವಿಷಯ ತರಗತಿಗಳಲ್ಲ, ಭಾಷಾ ಕಲಿಸಲೇನು ಸಂವಹನ ಮಾಡೋದ್ರ ಮೂಲಕ, ಅಭಿವ್ಯಕ್ತಿ ಮಾಡೋದ್ರ ಮೂಲಕ, ಇನ್ನೊಬ್ಬರು ಮಾತಾಡೋದನ್ನು ಕೇಳಿಸೋದ್ರ ಮೂಲಕ ನಾವೇನು ಮಾಡ್ತೀವಿ, ಒಂದು ಒಳ್ಳೆಯ ಅವಕಾಶ ಒದಗಿಸ್ತೀವಿ. ಹಾಗಾಗಿ ಉತ್ತರ ಏನು? ಅಂತರ್ಸಂವಹನ, ಇಂಟ್ರ್ಯಾಕ್ಟ್ ಮಾಡೋದ್ರ ಮೂಲಕ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೂ, ಶಿಕ್ಷಕ ವಿದ್ಯಾರ್ಥಿಗಳಿಗೂ, ಗುಂಪುಗಳ ನಡುವೆ ಇಂಟರ್ಯಾಕ್ಟ್ ಮಾಡೋದ್ರ ಮೂಲಕ ಅಂತರ್ಸಂವಹನ ಏರ್ಪಡಿಸೋದ್ರ ಮೂಲಕ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸ್ಕೊಡುತ್ತೆ. ಎಲ್ಲರನ್ನೂ ಒಳಗೊಂಡ ತರಗತಿಯಲ್ಲಿ ಕಲಿಸುವಾಗ ಭಾಷಾ ಅಧ್ಯಾಪಿಕೆಯು ಇಂಗ್ಲೀಷು ಥರ ಕ್ಲಾಸ್ ರೂಮಲ್ಲಿ ಎಲ್ಲ ಥರದ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ. ಹಾಗಾದರೆ ಒಂದು ಲ್ಯಾಂಗ್ವೇಜ್ ಕ್ಲಾಸನ್ನು ಒಬ್ಬ ಭಾಷಾ ತರಗತಿಯಲ್ಲಿ ಹೇಗೆ ಯಾಕೆ ಯಶಸ್ವಿಯಾಗಿ ಗೊಳಿಸ್ಕೊಡ್ಬೇಕು? ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಪ್ರತಿಭಾವಂತ ವಿದ್ಯಾರ್ಥಿಗಳು ಜಾಣರಲ್ಲದ ವಿದ್ಯಾರ್ಥಿಗಳ ಕಡೆಗೆ ಗಮನ ವಹಿಸಲು ಹೇಳಬೇಕು. ಯಾರು ಟ್ಯಾಲೆಂಟೆಡ್ ಸ್ಟೂಡೆಂಟ್ ಇರ್ತಾರೆ, ಇಂಟೆಲಿಜೆಂಟ್ ಸ್ಟೂಡೆಂಟ್ ಇರ್ತಾರೆ, ಸ್ವಲ್ಪ ಕಲಿಕೆಯಲ್ಲಿ ನಿಧಾನ ಇರುವ ಮಕ್ಕಳನ್ನ ನೀವು ಕೂಡ ಒಂಚೂರು ಹೇಳ್ಕೊಡ್ರೋ ಅಂತ ಹೇಳಿಬಿಟ್ಟು ಆ ಅವಕಾಶ ಮಾಡಿಕೊಡ್ತಾರಾ? ಎರಡನೇದು, ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಬಳಸಿ ಅವರನ್ನು ಕಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಲು ಪ್ರೋತ್ಸಾಹಿಸಬೇಕು. ಯಾಕಂದರೆ ವಿಭಿನ್ನ ಶೈಲಿ ಅಂತ ಹೇಳಿದರೆ, ನಾನು ಹೇಳಿದೆ ಕೆಲವರು ನಿಧಾನ ಕಲಿಕೆಯ ಮಕ್ಕಳಿರ್ತಾರೆ, ಕೆಲವರು ಮಧ್ಯಮಗತಿಯ ಕಲಿಕೆಯ ಮಕ್ಕಳಿರ್ತಾರೆ, ಕೆಲವರು ವೇಗವಾಗಿ ಕಲಿಯುವ ಮಕ್ಕಳಿರ್ತಾರೆ, ಇನ್ನು ಕೆಲವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೇರೆ ಬೇರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದ ಬೇರೆ ಬೇರೆ ಕುಟುಂಬಗಳಿಂದ ಬಂದಿರ್ತಾರೆ. ಕೆಲವರು ಹೆಣ್ಮಕ್ಳಿರ್ತಾರೆ, ಕೆಲವು ಗಂಡು ಮಕ್ಕಳಿರ್ತಾರೆ, ಕೆಲವು ಹಳ್ಳಿ ಹುಡುಗರಿರ್ತಾರೆ, ಕೆಲವು ನಗರ ಪ್ರದೇಶದ ಹುಡುಗರಿರ್ತಾರೆ. ಹಾಗಾಗಿ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪ್ರಶ್ನೆ ಎಲ್ಲರನ್ನೂ ಒಳಗೊಂಡ ಎಲ್ಲ ಥರದ ವಿದ್ಯಾರ್ಥಿ ಒಳಗೊಂಡ ತರಗತಿಯಲ್ಲಿ ಏನು ಮಾಡಬೇಕು? ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಬಳಸಿ ಶಿಕ್ಷಕರಾದವನಿಗೆ ಎಲ್ಲ ಶೈಲಿಗಳನ್ನು, ಎಲ್ಲ ಕೌಶಲ್ಯಗಳನ್ನು, ಎಲ್ಲ ಆಡಿಯೋ ವಿಜುವಲ್ ಏಡ್ಗಳನ್ನು ಬಳಸಿ ತರಗತಿ ಕೋಣಲ್ಲಿ ಪಾಠ ಮಾಡಲಿಕ್ಕೆ ಬರಬೇಕು. ಅವಾಗ ಮಾತ್ರ ಅವನು ಎಲ್ಲರಿಗೂ ತಲುಪ್ತಾನೆ ಅನ್ನುವಂತಹ ಒಂದು ಉದ್ದೇಶ. ವಿದ್ಯಾರ್ಥಿಗಳನ್ನು ಸಂಭಾಳಿಸಲು ವಿಶೇಷ ಕಲಿಸುವವನೊಬ್ಬರನ್ನು ನೇಮಿಸುವಂತೆ ಪ್ರಾಂಶುಪಾಲರಿಗೆ, ನನಗೆ ಒಬ್ಬನೇ ಆಗ್ತಾಯಿಲ್ಲ ಸರ್, ಕೆಲವು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಇದ್ದಾರೆ, ನೀವು ಸ್ಪೆಷಲಾಗಿ ಬೇರೆ ಟೀಚರ್ ನೇಮಿಸಿ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಪ್ರಾಂಶುಪಾಲರ ಮನವಿ ಮಾಡ್ಕೊಳ್ತೀವ. ಕಲಿಯುವ ವಿದ್ಯಾರ್ಥಿಗಳು ಶಾಂತಚಿತ್ತರಾಗಿ ಶಾಲೆಯ 6 ಗಂಟೆಯ ಅವಧಿಯನ್ನು ಕಲಿಯುವಂತೆ ನೋಡಿಕೊಳ್ಳುವುದು. ಸೈಲೆಂಟಾಗಿ 6 ಗಂಟೆನೂ ಕೂಡ ಕೂತ್ರು ಹಂಗೆ ನೋಡ್ಕೊಳ್ಳೋದಾ? ಇಲ್ಲ. ಯಾಕಂದರೆ ಒಂದು ಕ್ಲಾಸ್ ಅಂದರೆ ಕ್ರಿಯಾತ್ಮಕವಾಗಿರುವಂಥ ವಿದ್ಯಾರ್ಥಿಗಳು ಮಾತಾಡಬೇಕು, ಇಂಟರ್ಯಾಕ್ಟ್ ಮಾಡಬೇಕು, ಅವಾಗ ಮಾತ್ರ ಒಂದು ಕ್ಲಾಸ್ ರೂಮ್ ಸಕ್ಸಸ್ಫುಲ್ ಕ್ಲಾಸ್ ರೂಮ್ ಆಗುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಏನು? ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಬಳಸಿ ಅವರನ್ನು ಕಲಿಯುವ ಪ್ರಕ್ರಿಯೆಯಲ್ಲಿ ತೊಡಗಲು ಪ್ರೋತ್ಸಾಹಿಸಬೇಕು. ಭಾಷಾ ಪ್ರೌಢಮೆಯನ್ನು ಸಾಧ್ಯವಾಗಿಸಿಕೊಳ್ಳಲು ಈ ಕೆಳಗಿನಗಳಲ್ಲಿ ಯಾವುದು ಮುಖ್ಯ ಕಾರಣವಾಗಿದೆ? ಓಕೆ, ಸರಿಯಾದ ಉಚ್ಚಾರಣೆಯಿಂದ ಓದೋದು, ಪಠ್ಯಪುಸ್ತಕದಲ್ಲಿನ ಅಧ್ಯಾಯಗಳ ಕೊನೆಗೆ ಕೊಟ್ಟ ಪಠ್ಯ ಕುರಿತು ಭಾಷಾಭ್ಯಾಸಗಳನ್ನು ಮಾಡೋದು, ನಿಖರತೆ ಮತ್ತು ನಿರರ್ಗಳತೆಯನ್ನು ಬೆಳೆಸ್ಕೊಳ್ಳೋದು, ಕಡಿಮೆ ಬೆಲೆಯ ಅಥವಾ ಲೋಹವಲ್ಲದ ಬೋಧನಾ ಸಾಮಗ್ರಿಗಳನ್ನು ಅಂದರೆ ಆಡಿಯೋ ವಿಜುವಲ್ ತುಂಬ ಸಿಂಪಲಾಗಿ ಅಥವಾ ತಮ್ಮ ಹತ್ತಿರದಲ್ಲಿ ಅವೈಲಬಿಲಿಟಿ ಇರುವಂಥ ಆಡಿಯೋ ವಿಜುವಲ್ಗಳನ್ನ ಬಳಸೋದಾ? ಪ್ರಶ್ನೆ ಏನು ಸರ್ ನೋಡಿ, ಭಾಷಾ ಪ್ರೌಢಮೆಯನ್ನು ಸಾಧ್ಯವಾಗಿಸಿಕೊಳ್ಳಲು ಯಾವುದು ಮುಖ್ಯ ಕಾರಣ? ನಿಖರತೆ ಮತ್ತು ನಿರರ್ಗಳತೆ ಬೆಳೆಸ್ಕೊಳ್ಳೋದಾ, ಪಠ್ಯಪುಸ್ತಕಗಳಿನ ಅಧ್ಯಾಯಗಳ ಕೊನೆಯಲ್ಲಿ ಭಾಷಾಭ್ಯಾಸ ಅದನ್ನು ಮಾಡೋದಾ, ಅಥವಾ ಉಚ್ಚಾರಣೆಯನ್ನು ಸರಿಯಾಗಿ ಓದೋದಾ? ಇದರಲ್ಲಿ ಉತ್ತರ ಯಾವುದು ಅಂತ ಹೇಳಿದ್ರೆ ಕಡಿಮೆ ಬೆಲೆಯ ಅಥವಾ ಲೋಹವಲ್ಲದ ಬೋಧನಾ ಸಾಮಗ್ರಿಗಳನ್ನು ಬಳಸೋದು. ಅಂದರೆ ಹತ್ತಿರದಲ್ಲೇ ಸಿಗಬಹುದಾದಂತಹ, ತುಂಬ ಸುಲಭವಾಗಿ ಸಿಗಬಹುದಾದಂತಹ, ಲೋಕಲಲ್ಲಿ ಸಿಗಬಹುದಾದಂತಹ ಟೀಚಿಂಗ್ ಏಡ್ಗಳನ್ನು ಬಳಸಿ ಒಂದು ಭಾಷಾ ತರಗತಿಗಳನ್ನು ಯಶಸ್ವಿಯಾಗಿ ಮಾಡಬಹುದು ಅನ್ನೋದು ಬೇಕಿತ್ತು. ಹಾಗೆ ಉತ್ತರ 4ನೇದು.
ಪರಿಣಾಮಕಾರಿಯಾಗಿ ಭಾಷಾ ಅಧ್ಯಾಪಿಕೆಯು ಒಬ್ಬ ಎಫೆಕ್ಟಿವ್ ಲ್ಯಾಂಗ್ವೇಜ್ ಟೀಚರ್ ಅಂದರೆ ಏನು ಅಂಥೇಳಿ, ಅಧ್ಯಾಪಕಿಯು ಮಾತಿನ ಕೌಶಲ್ಯವನ್ನು ಮಾತಿನ ಕಾಲವನ್ನು ಹೆಚ್ಚುಗೊಳಿಸುವುದು. ತುಂಬ ಅವರೇ ಮಾತಾಡೋದು, ವಿದ್ಯಾರ್ಥಿಗಳು ಮಾತಿನ ಕಾಲವನ್ನು ಅಂದರೆ ವಿದ್ಯಾರ್ಥಿಗಳು ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದು, ವಿದ್ಯಾರ್ಥಿಗಳ ಮಾತಿನ ಕಾಲವನ್ನು ಕಡಿಮೆ ಮಾಡೋದು, ಸಮೂಹ ಮತ್ತು ಜೋಡಿಯಲ್ಲಿನ ಕೆಲಸವನ್ನು ಕಡಿಮೆ ಮಾಡೋದು, ಅಂದರೆ ಗುಂಪಲ್ಲಿ ಮಾತಾಡೋದನ್ನು. ಸೊ ಇಲ್ಲಿ ಶಿಕ್ಷಕರೇ ಮಾತಾಡೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ, ವಿದ್ಯಾರ್ಥಿ ಅಭಿವ್ಯಕ್ತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಏನಾಗುತ್ತೆ, ಹೆಚ್ಚು ಎಫೆಕ್ಟಿವ್ ಆಗಿ ತರಗತಿಗಳಲ್ಲಿ ಭಾಷೆಯನ್ನು ಕಲಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಗಮನಿಸ್ಕೋಬೇಕು. ನೋಡಿ, ಇದೊಂದು ಭಾಳ ಟ್ರಿಕ್ಕಿಯಾದ ಕ್ವಶನು. ಮುದ್ರಣ ಶ್ರೀಮಂತಿಕೆಯ ವಾತಾವರಣ ಅಂದರೆ ಪ್ರಿಂಟಿಂಗ್ ಬಂದ ಮೇಲೆ, ಪ್ರಿಂಟಿಂಗ್ ಪರಿಕರಗಳು ಬಂದ ಮೇಲೆ, ಪುಸ್ತಕಗಳು ಹಾಳೆಗಳ ಮೇಲೆ ಪ್ರಿಂಟಿಂಗ್ ಬಂದ ಮೇಲೆ ಅದು ಆ ಶ್ರೀಮಂತ ವಾತಾವರಣ ಡ್ಯಾಶ್ ಮತ್ತು ಡ್ಯಾಶ್ ಕಲಿಕೆಯ ಸಂಘಟಿತ ಭಾಗವಾಗಿದೆ. ನೋಡಿ, ಅದು ಶಾಲೆಯ ತರಗತಿಯ ಅಂದರೆ ಮುದ್ರಣ ಶ್ರೀಮಂತಿಕೆಯ ವಾತಾವರಣವು ಶಾಲೆಯ ಮತ್ತು ತರಗತಿಯ ಕಲಿಕೆಯ ಸಂಘಟಿತ ಭಾಗವಾಗಿದೆ. ಮುದ್ರಣ ಸಾಮಗ್ರಿಗಳು ಬಂದಿರೋ ಕಾರಣಕ್ಕಾಗಿ ಶಾಲೆಗೆ ಮತ್ತು ತರಗತಿ ಕೋಣೆಯಲ್ಲಿ ಎಫೆಕ್ಟಿವ್ ಆಗಿ ಟೀಚಿಂಗ್ ಮಾಡಲಿಕ್ಕೆ ಮತ್ತು ಕಲಿಸಲಿಕ್ಕೆ ಸಾಧ್ಯ ಆಗಿದೆಯಾ? ಓದುವ ಮತ್ತು ವೈಯಕ್ತಿಕ, ಓದಲಿಕ್ಕೆ ಮತ್ತು ವೈಯಕ್ತಿಕ ಕಲಿಕೆಗೆ ಸಂಘಟಿತ ಭಾಗವಾಗಿದೆಯಾ? ಅಥವಾ ಸಾಕ್ಷರತೆ ಮತ್ತು ಭಾಷೆಗೆ ಕಲಿಕೆ ಸಂಘಟನವಾಗಿದೆಯಾ? ಅಥವಾ ಈ ವಾತಾವರಣವು ವೈಯಕ್ತಿಕ ಮತ್ತು ಜೋಡಿಸುವ ಕೆಲಸಕ್ಕೆ ಸರಿಯಾಗಿದೆಯಾ? ಸೊ ಇದು ಏನಂದರೆ ಮುದ್ರಣ ಶ್ರೀಮಂತಿಕೆಯ ವಾತಾವರಣವು ಓದುವ ಮತ್ತು ವೈಯಕ್ತಿಕ ಕಲಿಕೆ ಸಂಘಟನೆಗೆ ಭಾಗವಾಗಿದೆ ಅಲ್ವಾ? ಸೊ ಪ್ರಿಂಟಿಂಗ್ ಮೀಡಿಯಾ ಇದ್ದರೆ ಕೈಯಲ್ಲಿ ಪುಸ್ತಕಗಳಿದ್ದಾಗ, ಪೇಪರ್ ಇದ್ದಾಗ ವೈಯಕ್ತಿಕ ಓದಲಿಕ್ಕೂ ಸಾಧ್ಯ ಆಗುತ್ತೆ, ಅವನು ಕಲೀಲಿಕ್ಕೂ ಸಾಧ್ಯ ಆಗುತ್ತೆ ಅನ್ನೋದನ್ನು ಉತ್ತರ ಇಲ್ಲಿ, ಓದುವ ಮತ್ತು ವೈಯಕ್ತಿಕ. ಒಂದು ಸಂಪನ್ಮೂಲವಾಗಿ ಬಹುಭಾಷಿಕತೆ ಅಂದ್ರೇನು? ಮಲ್ಟಿಲಿಂಗ್ವಿಯಲ್ ಬಹುಭಾಷಿಕತೆ ಅಂದರೆ ಏನು? ಒಂದು ಸಂಪನ್ಮೂಲವಾಗಿ ಅಂದರೆ ನಾವು ಇಲ್ಲಿ ಬಳ್ಳಾರಿ ಗಡಿಗೆ ಹೋದಾಗ ಅಲ್ಲಿ ಕನ್ನಡ ಮತ್ತು ತೆಲುಗು ಇದೆ. ನಾವು ಹೊಸೂರು ಭಾಗಕ್ಕೆ ಹೋದಾಗ ಅಲ್ಲಿ ತಮಿಳು, ಬೆಂಗಳೂರು ಆ ಕಡೆ ಮೂಲೆ ಹೋದಾಗ ಕೃಷ್ಣಪುರಿಯಲ್ಲೆಲ್ಲ ಹೋದಾಗ ಹೊಸೂರು ಕೃಷ್ಣಪುರಿಯಲ್ಲೆಲ್ಲ ತಮಿಳು ಮತ್ತು ಕನ್ನಡ ಮಿಶ್ರಿತವಾದ ಭಾಷೆ ಇದೆ. ಬೀದರ್ ಕಡೆ ಹೋದಾಗ ಉರ್ದು ಮತ್ತು ಕನ್ನಡ ಭಾಷೆ ಮಿಶ್ರಣದ ಭಾಷೆಯನ್ನು ಮಾತಾಡ್ತೀವಿ. ಈ ಕಡೆ ಬೆಳಗಾಂ ಕಡೆ ಹೋದಾಗ ಅಲ್ಲಿ ಮರಾಠಿ ಮತ್ತು ಕನ್ನಡ ಭಾಷೆ ಮಿಶ್ರಣ ಭಾಷೆ ಇದೆ. ಅಂದರೆ ಬಹುಭಾಷಿಕತೆಯ ಪ್ರದೇಶ ಅಂತ ಕರಿತೀವಿ. ಅಂತಹ ಅದು ಬಹುಭಾಷೆ ಒಂದು ಸಂಪನ್ಮೂಲ. ಎರಡೂ ಭಾಷೆಗಳಲ್ಲಿ ಅವನು ನಿರ್ಗಳತೆಯನ್ನು ಸಾಧಿಸ್ತಾನೆ, ಪ್ರೌಢಿಮೆಯನ್ನು ಸಾಧಿಸ್ತಾನೆ. ಅದು ಬಹಳ ಭಾಷೆಗಳನ್ನು ಕಲಿಸುವುದು ಅಂದರೆ ಒಂದು ಸಂಪನ್ಮೂಲವಾಗಿ ಬಹುಭಾಷಿಕತೆ ಅಂದರೆ ಬಹಳ ಭಾಷೆಯನ್ನು ಕಲಿಸೋದಾ? ಮಗುವಿನ ಭಾಷೆಯಲ್ಲಿ ಪ್ರತಿಯೊಂದು ಪದದ ಸಮಾನ ರೂಪವನ್ನು ಕೊಡುವುದು, ಪಠ್ಯಕ್ರಮವನ್ನು ಮೀರಿ ಭಾಷೆಯನ್ನು ಕಲಿಸುವುದು, ಕಲಿಯುವ ಭಾಷೆಗಳನ್ನು ಒಂದು ಉಪಕ್ರಮವಾಗಿ ಬಳಸುವುದು ಅಲ್ವಾ? ಸೊ ಉತ್ತರ ಯಾವುದು ಅಂದರೆ 4ನೇದು, ಕಲಿಯುವವರ ಭಾಷೆಗಳನ್ನು ಒಂದು ಉಪಾಯ ಅಂದರೆ ಸ್ಟ್ರಾಟಜಿಯಾಗಿ ಬಳಸೋದು. ಅಂದರೆ ಕೆಲವೊಮ್ಮೆ ಭಾಷೆ ಬಹುಭಾಷಿಕತೆ ಇದ್ದಾಗ, ಉದಾಹರಣೆ ಮರಾಠಿ ಮತ್ತು ಕನ್ನಡ ಎರಡೂ ಇದ್ದಾಗ ಮಗುವಿಗೆ ಕನ್ನಡ ಭಾಷೆ ಪದಗಳನ್ನು ಮರಾಠಿಯ ಮೂಲಕ ಪರಿಚಯಿಸುವುದು ಅಥವಾ ಮರಾಠಿ ಭಾಷೆ ಪದಗಳನ್ನು ಕನ್ನಡದ ಮೂಲಕ ಪರಿಚಯಿಸಿದಾಗ ಅದು ಸಂಪನ್ಮೂಲವಾಗ್ತಿವಾಗಿ ಮತ್ತು ಎರಡೂ ಭಾಷೆಗಳಲ್ಲಿ ಪ್ರೌಢಿಮೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಉತ್ತರ ಕಲಿಯುವ ಭಾಷೆಗಳನ್ನು ಒಂದು ಉಪಕ್ರಮವಾಗಿ ಅಥವಾ ಉಪಾಯ ಅಥವಾ ಸ್ಟ್ರಾಟಜಿಯಾಗಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕೊನೆಯದಾಗಿ, ನಿಮ್ಮ ಕ್ಲಾಸಿನಲ್ಲಿ ಅಂಕಿತ್ ಎನ್ನುವ ದೃಷ್ಟಿಮಾಂದ್ಯ ವಿದ್ಯಾರ್ಥಿ ಇದ್ದಾನೆ. ಭಾಷಾ ಅಧ್ಯಾಪಕಿಯಾಗಿ ನೀವು ಏನು ಮಾಡ್ತೀರಿ ಅಂತ ಹೇಳಿ. ಅಂದರೆ ದೃಷ್ಟಿಮಾಂದ್ಯ ಸರಿ ಕಾಣಿಸಲ್ಲ, ಅವರಿಗೆ ಬ್ಲರ್ರಾಗಿ ಕಾಣಿಸ್ಬೋದು. ಅಂತಹ ವಿದ್ಯಾರ್ಥಿಗೆ ಯಾವ ಕಲಿಕೆಯ ಉಪಕ್ರಮವನ್ನು ಬಳಸ್ತೀರಿ ನೀವು ಅಂಥೇಳಿ. ಅಭ್ಯಾಸಕ್ಕಾಗಿ ವಿವಿಧ ಬಗೆಯ ಕಾರ್ಯಚಟುವಟಿಕೆಯ ಶೀಟ್ಗಳನ್ನು ಕೊಡುವುದರ ಜೊತೆಗೆ ಗಮನ ಹರಿಸುತ್ತೀರಿ. ನಿಮ್ಮ ಕಲಿಸುವಿಕೆಯಲ್ಲಿ ಅನೇಕ ಬಗೆಯ ದೃಶ್ಯ ಸಾಧನಗಳನ್ನು ಉಪಯೋಗಿಸ್ತೀರಿ. ಅನೇಕ ಬಗೆಯ ಹಾವಭಾವ ಮತ್ತು ದೈಹಿಕ ಭಾಷೆಗಳನ್ನು ಉಪಯೋಗಿಸ್ತೀರಿ. ಸ್ವರಶೈಲಿಯ ಬಳಕೆ ಮತ್ತು ತಡೆದು ಸ್ಪಷ್ಟವಾಗಿ ಮಾತನಾಡುವುದು ಮತ್ತು ಸ್ಪರ್ಶಿಸುವುದು ಹಾಗೂ ಅನುಭವಿಸುವ ಸಾಮಗ್ರಿಯನ್ನು ಬಳಸುವುದನ್ನು ಮಾಡುತ್ತೀರಿ ಅಲ್ವಾ? ನೋಡಿ, ಈ 4 ಅಂಶಗಳಲ್ಲಿ ಯಾವುದು ಸರಿಯಾದ? ಮಗು ದೃಷ್ಟಿಮಾಂದ್ಯ ಇದೆ, ನೀವು ಲ್ಯಾಂಗ್ವೇಜ್ ಟೀಚರ್ ಆಗಿದ್ದೀರಿ. ಅಭ್ಯಾಸಕ್ಕೆ ವಿವಿಧ ಬಗೆಯ ಕಾರ್ಯಚಟುವಟಿಕೆ ಅಂದರೆ ಆ್ಯಕ್ಟಿವಿಟೀಸ್ ಬೇಸ್ಡ್ ಕ್ಲಾಸ್ ಮಾಡಿ ಶೀಟ್ಗಳನ್ನು ಕೊಡುವುದ್ರ ಮೂಲಕ ಮಗುವಿನ ಕೈಯಲ್ಲಿ ವಿವಿಧ ಶೀಟ್. ಯಾಕೆಂದರೆ ಮಗು ಕಣ್ಣಿಗೆ ಕಾಣಲ್ಲ ಅಂದಾಗ ನೀವು ಯಾವ ಶೀಟ್ ಕೊಟ್ಟರು ಕೂಡ ಅದಕ್ಕೆ ಎಕ್ಸೆಪ್ಟ್ ಬ್ರೈಲ್ ಲಿಪಿಯ ಶೀಟ್ಗಳನ್ನು ಕೊಡದೆ ಬೇರೆ ಯಾವ ಶೀಟ್ ಕೊಟ್ಟರೂ ಆ ಮಗುವಿಗೆ ಉಪಯೋಗಕ್ಕೆ ಬರಲ್ಲ. ನೀವು ಕಲಿಸುವಿಕೆಯಲ್ಲಿ ಅನೇಕ ಬಗೆಯ ದೃಶ್ಯ ಸಾಧನಗಳನ್ನು ದೃಶ್ಯ ಅಂದರೆ ಕಣ್ಣಿಗೆ ಕಾಣುವ ಸಾಧನಗಳನ್ನು ಬಳಸಿ ಚಿತ್ರಗಳನ್ನು ತೋರಿಸೋದು ಅಥವಾ ಬೇರೆ ಬೇರೆ TV ಅಥವಾ ಈ ಥರ ಬೋರ್ಡ್ಗಳ ಮೂಲಕ ನೀವು ಏನೋ ತೋರಿಸಿದ್ರು ಕೂಡ ಮಗುವಿಗೆ ಪ್ರಯೋಜನ ಆಗಲ್ಲ. ಅನೇಕ ಹಾವಭಾವ ಮತ್ತು ದೈಹಿಕ ಭಾಷೆಯನ್ನು ಉಪಯೋಗಿಸ್ತೀರಿ, ಬಾಡಿ ಲ್ಯಾಂಗ್ವೇಜ್ ಹಾವಭಾವ ಮಾಡ್ತೀರಿ, ಅದು ಮಗು ಕಾಣಲ್ಲ. ಆ ಉಪಯೋಗ ಆಗೋದೇನು? ಸ್ವರಶೈಲಿಯ ಬಳಕೆ, ಧ್ವನಿಯಲ್ಲಿ ಏರಿಳಿತ ಮಾಡ್ತೀರಿ ನೀವು. ಯಾಕಂದರೆ ಮಗು ಕೇಳಿಸುತ್ತೆ, ಕಾಣಿಸಲ್ಲ ಅಷ್ಟೇ, ಆದರೆ ಮಗು ಚೆನ್ನಾಗಿ ಕೇಳಿಸುತ್ತೆ. ಆವಾಗ ಸ್ವರಶೈಲಿಯ ಬಳಕೆ ಹಾಗೂ ತಡೆದು ಸ್ಪಷ್ಟವಾಗಿ ಮಾತನಾಡುವುದು. ನಿಧಾನವಾಗಿ ಮಗುವಿಗೆ ಅರ್ಥ ಆಗುವ ಹಾಗೆ ತಡೆದು ಸ್ಪಷ್ಟವಾಗಿ ಮಾತಾಡ್ತಾ ಹೋಗ್ತೀರಿ. ಮತ್ತು ಸ್ಪರ್ಶಿಸುವ ಹಾಗೆ
ಅಂದರೆ ಅವನಿಗೆ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಅಥವಾ ಬ್ರೈಲ್ ಲಿಪಿಗಳನ್ನು ಮುಟ್ಟಿ ಓದಲಿಕ್ಕೆ ಅವಕಾಶ ಮಾಡಿಕೊಡುವುದು, ಮಾತನಾಡುವುದು ಮತ್ತು ಸ್ಪರ್ಶಿಸುವ ಹಾಗೂ ಅನುಭವಿಸುವ ಸಾಮಗ್ರಿಗಳನ್ನು ಬಳಸುವುದನ್ನು ಮಾಡುತ್ತೆ. ಹಾಗೆ ಉತ್ತರ ಯಾವುದು? 4ನೇದು. ಅಂದರೆ ಮಗುವಿಗೆ ಟಚ್ ಆ್ಯಂಡ್ ಗೋ, ಅವನಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ, ಸ್ಪರ್ಶದ ಅನುಭವಗಳನ್ನು ಕೊಟ್ಟಾಗ, ಧ್ವನಿಯ ಏರಿಳಿತಗಳನ್ನು ಕೊಟ್ಟಾಗ ಮಗುವಿಗೆ ಖಂಡಿತ ಕಲಿಕೆ ಯಶಸ್ವಿಗೊಳ್ಳುತ್ತೆ. ಹೀಗೆ ಇಲ್ಲಿ 90ರಿಂದ 120-30 ಪ್ರಶ್ನೆಗಳನ್ನು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಕನ್ನಡ ಪದ್ಯವನ್ನು ಗ್ರಹಿಸೋದು ಹೇಗೆ, ಗದ್ಯವನ್ನು ಗ್ರಹಿಸೋದು ಹೇಗೆ, ಮತ್ತು ಒಬ್ಬ ಯಶಸ್ವಿ ಭಾಷಾ ಶಿಕ್ಷಕರಾಗಿ ತರಗತಿ ಕೋಣೆಗಳಲ್ಲಿ ಭಾಷೆಯನ್ನು ಕಲಿಸಲಿಕ್ಕೆ ನೀವು ಹೇಗೆ ಯಶಸ್ವಿ ಆಗ್ತೀರಿ ಅನ್ನುವಂಥ ಟೆಕ್ನಿಕ್ಸ್ಗಳನ್ನು ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ಪತ್ರಿಕೆಯಲ್ಲಿ ನಿಮಗೆ ಕೇಳ್ತಾರೆ. ಸೊ ಈ ನಮ್ಮ ವಿಡಿಯೋಗಳನ್ನು ನೋಡಿ ನೀವು ಇನ್ನೂ ಹೆಚ್ಚಿನ ಬೇರೆ ಬೇರೆ ಪರಿಕರಗಳನ್ನು ಪ್ರಶ್ನೆಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ನಿಮ್ಮ ಈ ಕೇಂದ್ರ ಮಾದರಿಯ ಶಿಕ್ಷಕರ ಎಲಿಜಿಬಿಲಿಟಿ ಪರೀಕ್ಷೆಯನ್ನು ಪಾಸ್ ಮಾಡ್ತೀರಾ ಅನ್ನೋ ಭರವಸೆನ ಇಟ್ಕೊಂಡು ನಾನು ಈ ನನ್ನ ತರಗತಿಯನ್ನು ಮುಗಿಸ್ತೀನಿ. ನಮಸ್ಕಾರ.